ಸ್ನೇಹಿತರೆ, ನಾನು ಬಿಸಿನೀರೇ ಕುಡಿತಾ ಇದೀನಿ. ಇನ್ನೊಂದು ಬಾಟಲ್. ಸೊ ಇದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು ನನಗೆ ಇದು. ಇವತ್ತಿಂದ ಮತ್ತೆ ವರ್ಕೌಟ್ ಶುರು ಮಾಡೋಣ. ಪ್ಲೀಸ್ ನೀವು ರೆಡಿ ಆಗಿ ಬನ್ನಿ. ನಿಮ್ಗೆ ಮಾಡಿಸ್ತಾ ಇಲ್ಲ ಅಂದ್ರೆ ನನಗೂ ಕೂಡ ಮಾಡಕ್ಕಾಗಲ್ಲ ವರ್ಕೌಟ್. ಇಷ್ಟು ದಿವಸ ಆಯ್ತು ನಾನು ಎದ್ದು ವರ್ಕೌಟೇ ಮಾಡಕ್ ಮನ್ಸಾಗಲ್ಲ. ಸ್ನೇಹಿತರೆ, ಸ್ವಲ್ಪ ವರ್ಕೌಟ್ ಮಾಡಿ ಆಯ್ತು, ಅಮ್ಮಂಗೂ ಮಾಡಿಸಿ ನಾನು ಮಾಡಿ. ಸೊ ತುಂಬಾ ದಿನ ಆದ್ಮೇಲೆ ನಾವು ಜೂನ್ ತಿಂಗಳಲ್ಲಿ ನನ್ಗಂತೂ ಫುಲ್ಲು ಮೈಂಡ್ ಒಂದ್ ರೀತಿ ಒಂಥರ ಆಗ್ತಾ ಇತ್ತು. ಆಚೆ ಹೋಗ್ಬೇಕು, ಆಚೆ ಹೋಗಕ್ಕಿಲ್ಲ ಇಂಟ್ರೆಸ್ಟ್ ಇಲ್ಲ. ಸಿಕ್ಕಾಪಟ್ಟೆ ಬೋರಿಂಗ್. ನಂಗೆ ಊರೆಲ್ಲ ಆಚೆ ಹೋಗ್ಬೇಕಂದ್ರೆ ಕುತ್ತಿಗೆಗೆ ಬಂದಿರುತ್ತೆ. ಏನಂತ ಗೊತ್ತಿಲ್ಲ, ನಂಗೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾವಾಗ ಈ ಊರಿಂದ ಹೋಗ್ತೇನೋ ವಾಪಸ್ಸು ಗೊತ್ತಿಲ್ಲ. ಇಲ್ಲಿ ಆಟೋದವ್ರಂತೂ ಕೇಳ್ಬೇಕಾ, ತುಂಬಾನೇ ದುರಹಂಕಾರ ಇಲ್ಲಿ ಆಟೋದವ್ರಿಗೆ ಎಲ್ರಿಗೂ ಕೂಡ. ಎಲ್ರಿಗೂ ಅಂತ ಅಲ್ಲ, ಎಲ್ಲೋ ಒಬ್ಬೊಬ್ರು ಒಳ್ಳೆಯವ್ರು ಇರ್ತಾರೆ ಬಿಟ್ರೆ ಮಿಕ್ಕವ್ರಿಗೆಲ್ಲ ತುಂಬಾ ದುರಹಂಕಾರ ಇದೆ ಇಲ್ಲಿ. ನೋಡ್ಬಿಟ್ಟಿದೀನಿ ನಾನು ಉಡುಪಿನಲ್ಲಿ. ಸೊ ಹೊರಡ್ತಾ ಇದೀನಿ. ಹೌದಾ? ಹಾ ಹಾ ಆಯ್ತು. ಸ್ನೇಹಿತರೆ, ಎಲ್ಲ ಆಯ್ತು ತಗೊಂಡಿದ್ದು. ಸ್ಟೀಲ್ದು ಬಾಕ್ಸು ಮತ್ತೆ ಬಾರ್ಲಿ. ಹೋಗೋದಕ್ಕೂ ಒಂದು ರೀತಿ ಮನಸ್ಸಿಲ್ಲದೆ ಇರೋ ತರನೇ ಇರುತ್ತೆ. ಯಾಕಂದ್ರೆ ಇನ್ನು ನಂದು ಚಾನಲ್ ಮಾನಿಟೈಸ್ ಆಗಿಲ್ಲ. ಒಂದ್ಸತಿ ಮಾನಿಟೈಸ್ ಆಗಿದ್ದು ಡಿಮಾನಿಟೈಸ್ ಆಯ್ತು. ಯಾಕೆ ಅಂದ್ರೆ ಸ್ನೇಹಿತರೆ, ಇವತ್ತು ಆಗಸ್ಟ್ 15ನೇ ತಾರೀಕು. ಸೊ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಲೆ ನೀಟಾಗಿ ಬಾಚಿ ಗಂಟು ಕಟ್ಬಿಟ್ಟಿದ್ದೀನಿ. ಸೊ ಎದ್ದು ಕೂಡಲೇ ಅಮ್ಮಂಗೆ ಮೆಸೇಜ್ ಮಾಡಿದ್ದೆ. ಅಮ್ಮಂದು ಮೆಸೇಜ್ ನೋಡಿದ್ದೆ, ನೈಟು ಕಾಲ್ ಮಾಡಿರೋದು ನಿನ್ನ ನೋಡಿಲ್ಲ ಅಂತ. ಆ್ಯಕ್ಚುಲಿ ನೆನ್ನೆ ನೈಟು ಚೆನ್ನಾಗಿ ನಾವೆಲ್ಲ ಮಾತಾಡಿ ಇಟ್ಟಿದ್ವಿ. ನಾನು, ಅಮ್ಮ, ಅನಿಲು ಮತ್ತು ನನ್ನ ಹುಡುಗ ವಿನು ಎಲ್ಲ ಮಾತಾಡಿ ಇಟ್ಟಿದ್ವಿ. ಅವ್ರು 3 ಜನ ಬೆಂಗಳೂರಲ್ಲಿದ್ದಾರೆ. ಸೊ ನಾನು ಉಡುಪಿನಲ್ಲಿದ್ದೀನಿ. ಗೊತ್ತಿದೆ ಅಲ್ವಾ, ನೀವು ರೆಗ್ಯುಲರ್ ಆಗಿ ನೋಡ್ತಿದ್ರೆ ನನ್ನ ವೀಡಿಯೋಸು ಗೊತ್ತಿರುತ್ತೆ. ಸೊ ಇವತ್ತು ಬೆಳಗ್ಗೆ ಆಮೇಲೆ ಮತ್ತೆ ಮಾಡಿದ್ದೆ. ಆವಾಗ ಅವರು ಅಷ್ಟರಲ್ಲಿ ಸ್ವಲ್ಪ ಅವರು ಫೋನ್ ದೂರ ಇಟ್ಟಿದ್ರು. ಅದಾದ್ಮೇಲೆ ನೈಟ್ ಒಂದು 12 ಕಾಲಲ್ಲಿ ಅವರು ನೋಡಿದ್ದಾರೆ. ಅಷ್ಟೊತ್ತಲ್ಲಿ ಮಾಡೋದು ಬೇಡ ಅಂತ ಅಮ್ಮ ಮಾಡಿರಲಿಲ್ಲ ನಂಗೆ ಕಾಲು. ಮೆಸೇಜ್ ಹಾಕಿದ್ರು ಬೆಳಗ್ಗೆ, ಕಾಲ್ ಮಾಡಿದ್ದ ಪುಟ ಮತ್ತೆ ನೋಡಲಿಲ್ಲ, ಸಾರಿ ಅಂತ. ಇಲ್ಲಿ ಅಮ್ಮು, ಇವತ್ತಿಂದ ಮತ್ತೆ ವರ್ಕೌಟ್ ಶುರು ಮಾಡೋಣ. ಪ್ಲೀಸ್ ನೀವು ರೆಡಿ ಆಗಿ ಬನ್ನಿ. ನಿಮ್ಗೆ ಮಾಡಿಸ್ತಾ ಇಲ್ಲ ಅಂದ್ರೆ ನನಗೂ ಕೂಡ ಮಾಡೋಕ್ಕಾಗಲ್ಲ ವರ್ಕೌಟು. ಇಷ್ಟು ದಿವಸ ಆಯ್ತು ನಾನು ಎದ್ದು ವರ್ಕೌಟೇ ಮಾಡಕ್ ಮನ್ಸಾಗಲ್ಲ, ಬನ್ನಿ ಅಂತ ಹೇಳಿದೆ. ಹೇಗೋ ಹೊತ್ತಿನಲ್ಲಿ ನಿಂತೋಗ್ಬಿಟ್ಟಿತ್ತು ಮಧ್ಯದಲ್ಲಿ. ನಾವೇನು ಬೇಕಂತ ವರ್ಕೌಟ್ ನಿಲ್ಲಿಸ್ಬೇಕು ಅಂತ ನಿಲ್ಸಿದ್ದಲ್ಲ. ಹೀಗೆ ವರ್ಕೌಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇಷ್ಟು ದಿವಸ. ಇನ್ಮೇಲೆ ಮತ್ತೆ ವರ್ಕೌಟ್ ಶುರು ಮಾಡೋಣ ಅಂತ ಹೇಳಿ ನೋಡಿ. ಅಮ್ಮಂಗೆ ಮಾಡಿಸ್ಬೇಕು ಅಂದರೆ ಒಂದು ರೀತಿ ಹುರುಪು ಬಂದ್ಬಿಡುತ್ತೆ. ಅದೇ ನಾನು ಮಾಡಬೇಕು ಅಂದರೆ ಮಾಡೋಕ್ಕಾಗಲ್ಲ. ಅದಕ್ಕೆ ವಿನುಗೂ ಫೋನ್ ಮಾಡಿ ಹೇಳಿದ್ದೆ, ನೀನು ಶುರು ಮಾಡು ಇನ್ಮೇಲೆ, ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರು ಎಕ್ಸಸೈಸ್ ಮಾಡು. ನಮ್ಮ ಇನ್ನೊಂದು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ ನಂದು. ಅದರಲ್ಲಿ ನಾನು ರೆಗ್ಯುಲರ್ ಆಗಿ ಲೈಫ್ ಸ್ಟೈಲ್ ವಿಡಿಯೋಸ್ಗಳು ಹಾಕ್ತಾ ಇರ್ತೀನಿ, ಹೇಗೆ ನಮ್ಮ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು ಅಂತ. ಸೊ ನಾವು ಹೇಳ್ಬಿಟ್ಟು ನಾವೇ ಸರಿಯಾಗಿ ಮಾಡಲಿಲ್ಲ ಅಂದರೆ ಅಲ್ವಾ, ಸ್ವಲ್ಪ ಆದರೂ ಮಾಡಬೇಕಲ್ವ ನಾವು ಕೂಡ. ಹೇಳಿದ್ದನ್ನು ಫಾಲೋ ಮಾಡಬೇಕು. ಹಾಗಾಗಿ ನಿನ್ನೆ ನನ್ನ ತಮ್ಮಂಗೂ ಹೇಳಿದ್ದೀನಿ. ನನ್ನ ತಮ್ಮ ಆ್ಯಪಲ್ ಫೋನ್ ನಾನು ನಿಂಗೆ ಕೊಡ್ತೀನಿ, ನನ್ನ ಹತ್ರ ಇರೋದು ಅಂದರೆ ಹೊಸದೇ ತೊಗೊಂಡು ಇಟ್ಟಿರೋದಂತೆ. ಅಂದರೆ ಸ್ವಲ್ಪ ಅವ್ರನ್ನೂ ಯೂಸ್ ಮಾಡಿದ್ರು ಏನೂ ತೊಂದರೆ ಇಲ್ಲ, ನಾನು ಇಸ್ಕೋತೀನಿ. ಅವ್ನು ಯೂಸ್ ಮಾಡಿದ್ದು ನಾನು ಯೂಸ್ ಮಾಡಬಾರ್ದು ಆ ಥರ ಎಲ್ಲ ನನಗೇನೂ ಇಲ್ಲ. ತುಂಬ ದಿವಸದಿಂದ ನಂಗೊಂದು ಫೋನ್ ಇಟ್ಟಿದ್ದಾನಂತೆ. ಕೊಡ್ತೀನಿ, ಕಳಿಸ್ತೀನಿ ವಿನು ಕೈಲಿ ಕಳಿಸ್ತೀನಿ ಅಂತ. ವಿನು ಇನ್ನೂ ಈಗಲೇ ಬರಲ್ಲ, ಅಲ್ಲೇ ಇರ್ತಾನೆ. ಅವ್ನು ಆ್ಯಕ್ಚುಲಿ ಪಾಪ 3 ವರ್ಷದಿಂದ ನಂಗೆ ಫೋನ್ ಕೊಡಬೇಕಂತ ನನ್ನ ತಮ್ಮ ಹೇಳ್ತಾ ಇದ್ದ. ನಾನು ಬೇಡ, ಇರಲಿ, ಇರೋದೇ ಯೂಸ್ ಮಾಡ್ತೇನೆ, ಇರಲಿ ಇರೋ ಪುಟ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಈಗಲೂ ಏನು ಬೇಡ ಅಂತಾನೆ ಅನಿಸುತ್ತೆ ನನಗೆ. ನನ್ನ ಹತ್ರ ಇರೋ ಫೋನ್ ಇದು ಇನ್ನೂ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ಇದು ಆ್ಯಕ್ಚುಲಿ ರೀಸೆಂಟಾಗಿ ತೊಗೊಂಡಿದ್ದು ನಾನು ಯೂಸ್ ಮಾಡ್ತಾ ಇರೋ ಫೋನು. ಅದಕ್ಕೆ ಹೇಳಿದೆ, ಬೇಡಪ್ಪ, ಇವಾಗ ಇರೋದನ್ನೇ ನಾನು ರೀಸೆಂಟಾಗಿ ತೊಗೊಂಡಿದ್ದೀನಿ, ಬೇಡಪ್ಪ ಅಂತ. ಅದಕ್ಕೆ ನನ್ನ ತಮ್ಮ, ಇಲ್ಲ ನಾನು ಕೊಡಬೇಕು ಅಂತ ಹೇಳ್ದೆ. ಅದಕ್ಕೆ ನಾನು ಹೇಳಿದೆ, ಈ ಸತಿ ನೀನು ಬರ್ತ್ಡೇಗೆ ಬರ್ತೀನಲ್ಲ ಆವಾಗಲೇ ಕೊಡುವಂತೆ ಬಿಡು, ವಿನುಗೆ ಕೊಟ್ಟು ವಿನು ನನಗೆ ಕೊಡೋದು ಅದು ಫೀಲ್ ಇರಲ್ಲ, ನೀನೇ ನಿನ್ನ ಕೈಯಾರೆ ಕೊಡುವಂತೆ ಅಂತ ಹೇಳಿದೆ. ಆಯಿತು ಅಂತ ಹೇಳಿದ್ದಾನೆ. ಅದಕ್ಕೆ ಬೇರೆ ನಾನು ಇವಾಗ ಪ್ಲ್ಯಾನ್ ಮಾಡ್ಕೋಬೇಕು, ನನ್ನ ತಮ್ಮನ ಬರ್ಡೇಗೆ ಹೋಗಬೇಕು. ಸೊ ಇದಾಗಿತ್ತು. ಬಟ್ ಕೇಕೆಲ್ಲ ಅವ್ನು ಕಟ್ ಮಾಡೋದಕ್ಕೇನು ಇಷ್ಟಪಡೋದಿಲ್ಲ. ನೋಡೋಣ, ನಾನೇ ಏನಾದರೂ ಮಾಡಿಕೊಂಡು ಹೋಗಬೇಕು. ನನ್ನ ಕೈಲಾಗಿದ್ದೇನಾದರೂ ಚಿಕ್ಕದೇನಾದರೂ ತಿಂಡಿ ಏನಾದರೂ ಮಾಡಿಕೊಂಡು ಹೋಗ್ತೀನಿ. ಇದಾಗಿತ್ತು. ಇವಾಗ ವರ್ಕೌಟ್ ಮಾಡಬೇಕು. ನೋಡೋಣ, ಅಮ್ಮ ಮೆಸೇಜ್ ಮಾಡಿದಾರ ಅಂತ. ವರ್ಕೌಟ್ ಮಾಡುವ. ನೀವು ಕೂಡ ವರ್ಕೌಟ್ ಮಾಡಿ, ಶುರು ಮಾಡಿ ಆಯಿತಾ. ಒಂದೇ ಕಡೆ ಕೂತಿದ್ರೆ ಸುಮ್ಮನೆ ಹೆಲ್ತ್ಗಳು ಹಾಳಾಗುತ್ತೆ ಸ್ನೇಹಿತರೆ. ಸ್ಟ್ರೆಂತ್ ಇರೋದಿಲ್ಲ, ನಮ್ಮ ಹೆಲ್ತ್ ನಾವೇ ಕೆಡಿಸ್ಕೊಳ್ತೀವಿ ಅಲ್ವಾ. ಸ್ವಲ್ಪ ಶುರು ಮಾಡೋಣ ವರ್ಕೌಟ್ ಮತ್ತೆ, ಓಕೆನಾ ಸ್ನೇಹಿತರೆ. ಸ್ವಲ್ಪ ವರ್ಕೌಟ್ ಮಾಡಿ ಆಯಿತು, ಅಮ್ಮಂಗೂ ಮಾಡಿಸಿ ನಾನು ಮಾಡಿ. ಸೊ ತುಂಬ ದಿನ ಆದಮೇಲೆ ನಾವು ಜೂನ್ ತಿಂಗಳಲ್ಲಿ
ಕೊನೆ ವೀಕಲ್ಲಿ ನಿಲ್ಸಿದ್ದು. ಅದಾದ್ಮೇಲೆ ಜುಲೈ ಮಂತ್ ಮಾಡೇ ಇಲ್ಲ. ಇವತ್ತು ಆಗಸ್ಟ್ 15 ಆಲ್ರೆಡಿ, ಇವತ್ತು ಶುರು ಮಾಡಿದ್ದೀವಿ. ಸೊ ಇಲ್ಲಿ ಉಪ್ಪಿಟ್ಟಿತ್ತು ನೈಟ್, ಅದು ಬಿಸಿ ಮಾಡಿ ಹಾಕೊಂಡಿದ್ದೀನಿ. ಅಮ್ಮಂಗೂ ತೋರಿಸ್ದೆ ವಿಡಿಯೋ ಕಾಲಲ್ಲಿ. ಈ ಸತಿ ಅವರೆಕಾಳು ಉಪ್ಪಿಟ್ಟು ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದೆ. ಹೌದು, ನೋಡಕ್ಕೂ ಕಲರ್ ಹಂಗೆ ಇದೆ ಅಂತ ಹೇಳಿದ್ರು. ನಮ್ಮಮ್ಮ ಅವರೆಕಾಳು ಉಪ್ಪಿಟ್ಟು ಮಾಡ್ತಿದ್ರು, ತುಂಬಾ ಚೆನ್ನಾಗಿ ಮಾಡ್ತಿದ್ರು, ಈಗಲೂ ಮಾಡ್ತಾರೆ. ಅಂದ್ರೆ ನಾನು ಅಲ್ಲಿದ್ದಾಗ ನಾನು ತಿಂದಿರೋದಲ್ವಾ, ಬೆಂಗಳೂರಲ್ಲಿರುವಾಗ. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಅವರೆಕಾಳು ಉಪ್ಪಿಟ್ಟು. ಸೊ ಅದರದ್ದೇ ಕಲರ್ ಇತ್ತು ಆಯ್ತಾ. ಏನಕ್ಕೆ ಅಂತ ಅನ್ಕೊಳ್ತಾ ಇದ್ದೆ, ಜೀರಿಗೆ ಮತ್ತೆ ಕರಿಮೆಣಸು ಪುಡಿ ಎಲ್ಲ ಹಾಕಿರೋದ್ರಿಂದ ಈ ತರ ಕಲರ್ ಬಂದಿದೆ ಅನ್ಸುತ್ತೆ. ಚೆನ್ನಾಗಿದೆ ಒಟ್ಟಿನಲ್ಲಿ, ಗಮ್ ಅಂತ ಪರಿಮಳ ಕೂಡ. ಅವರೆಕಾಳು ಉಪ್ಪಿಟ್ಟು ಮಾಡಿದ್ರೆ ಇರುತ್ತಲ್ಲ ಆ ತರನೇ ಇದೆ, ಬಟ್ ಅವರೆಕಾಳು ಹಾಕಿಲ್ಲ. ಈಗ ತಿನ್ಬೇಕು, ಚೂರು ಒಂದು ಚಕ್ಲಿ ಹಾಕಿ ತಿಂತೀನಿ. ನೋಡಿ, ರೌಂಡ್ದು ಚಕ್ಲಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದನ್ನ ಹಾಕೊಂಡು ತಿಂತೀನಿ. ಸ್ನೇಹಿತರೆ, ನನ್ಗಂತೂ ಫುಲ್ಲು ಮೈಂಡ್ ಒಂಥರ ಆಗ್ತಾ ಇತ್ತು. ಆಚೆ ಹೋಗ್ಬೇಕು, ಆಚೆ ಹೋಗಕ್ಕಿಲ್ಲ, ಇಂಟ್ರೆಸ್ಟ್ ಇಲ್ಲ. ಸ್ವಲ್ಪ ಕೆಲವೊಂದು ಐಟಮ್ ತರೋದಿದೆ, ಬಾರ್ಲಿ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತ ಐಟಮ್ಗಳು ನಮ್ಮ ಒಂದು ಪ್ರಾಡಕ್ಟ್ಗೋಸ್ಕರ. ತುಂಬಾ ಇಷ್ಟಪಟ್ಟು ಆ ಪ್ರಾಡಕ್ಟ್ ಮಾಡಿರುವಂತದ್ದು ನಾವು, ಹೆಲ್ದಿ ಕೂಡ. ಬಟ್ ಈಗ ನಾನು ಒಬ್ಬಳೇ ಇಲ್ಲ, ಆಚೆ ಹೋಗ್ಬೇಕು. ವಿನು ಊರಲ್ಲಿದ್ದಾನೆ, ಬೆಂಗಳೂರಲ್ಲಿ. ಸೊ ಮೈಂಡ್ ಕೆಡ್ತಾ ಇತ್ತು. ನಾನು ಒಂದ್ ರೀತಿ ಮನೇಲಿ ಇದ್ದು ಈ ಊರಲ್ಲಂತೂ ನಂಗೆ ಆಚೆ ಓಡಾಡಕ್ಕೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್, ಯಾವಾಗ ಮುಗಿಸ್ತು, ಯಾವಾಗ ನಾನು ಈ ಒಂದು ಊರಿಂದ ಹೊರಗೆ ಹೋಗ್ತೀನೋ ಅನ್ನುವಂತಹ ಒಂದು ಫೀಲು. ಬಟ್ ಏನು ಮಾಡೋಕ್ಕಾಗಲ್ಲ, ಆಚೆ ಹೋಗಿ ನಾನೇ ಎಲ್ಲ ತಗೊಂಡ್ ಬರ್ಬೇಕು. ಸೊ ಈಗ ಟೀ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲವಂಗ ಹಾಕಿದ್ದೀನಿ, ಶೋಧಿಸ್ಕೊಳ್ತೀನಿ. ಸೊ ಉಪ್ಪಿಟ್ಟಿಂದಾಯ್ತು. ಸ್ವಲ್ಪ ಹೊತ್ತು ನಾನು ಬ್ಲಾಗ್ ಅದು ಇದು ನೋಡಿ, ಬ್ಲಾಗ್ ನೋಡ್ಲಿಲ್ಲ, ಮೇ ಬಿ ಒಂದು ಸ್ವಲ್ಪ ಅದು ಇದು ವಿಡಿಯೋಸ್ ರ್ಯಾಂಡಮ್ ಆಗಿ ನೋಡಿ ಇವಾಗ ಟೀ ಮಾಡ್ಕೊತಾ ಇದೀನಿ. ನನ್ನ ವಿಡಿಯೋಸ್ ಹಾಗೆ ಮಧ್ಯದಲ್ಲಿ ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೆ, ಇವಾಗ ಎಡಿಟ್ ಮಾಡಬೇಕು. ಸಿಕ್ಕಾಪಟ್ಟೆ ಬೋರಿಂಗ್ ನಂಗೆ. ಊರೆಲ್ಲ ಆಚೆ ಹೋಗ್ಬೇಕಂದ್ರೆ ಕುತ್ತಿಗೆಗೆ ಬಂದಿರುತ್ತೆ, ಏನಂತ ಗೊತ್ತಿಲ್ಲ. ನಂಗೆ ಇಷ್ಟನೇ ಇಲ್ಲ ಫಸ್ಟ್ ಆಫ್ ಆಲ್. ಇಲ್ಲಿ ಯಾವಾಗ ಮುಗಿಯುತ್ತೋ ಇವೆಲ್ಲ ಅನ್ಸ್ಬಿಟ್ಟಿದೆ ಸ್ನೇಹಿತರೆ. ನೋಡೋಣ ಏನಾಗುತ್ತೆ ಅಂತ. ಸೊ ಟೀ ತೋರಿಸ್ತೀನಿ ಬನ್ನಿ. ಟೀ ಮಾಡ್ಕೊಳ್ತಾ ಇದೀನಿ. ಯಾವಾಗ ಮುಗಿಯುತ್ತೋ, ಯಾವಾಗ ಈ ಊರಿಂದ ಹೋಗ್ತೀನೋ ವಾಪಸ್ಸು ಗೊತ್ತಿಲ್ಲ. ಲೆಟ್ಸ್ ಸಿ. ಸೊ ಕುದ್ದಿದೆ, ಟೀ ಹಾಕೊಳ್ಳೋಣ. ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಟೀ ಕುಡಿದ್ರೆ. ಸ್ವಲ್ಪ ಇದೆ, ಆಮೇಲೆ ಇನ್ನೊಂದ್ ಸ್ವಲ್ಪ ಹಾಲು ಹಾಕೊಂಡು ಬೇಕಂದ್ರೆ ಕುಡಿಯೋಣ. ಸಾಕಿಷ್ಟು ಇವಾಗ. ಸೊ ಬಿಸಿ ಬಿಸಿ ಟೀ ರೆಡಿ. ಸ್ನೇಹಿತರೆ, ಟೀ ಕುಡಿಯೋಣ ಅಂತ ಕೂತೆ. ಏನಕ್ಕೆ ನಂಗೆ ಬೇಜಾರಿ ಊರು ಅಂದ್ರೆ, ಒಂದ್ ರೀತಿ ಜನರು ಒಂದ್ ರೀತಿ ತುಂಬಾನೇ ಒಂದ್ ರೀತಿ ಮೀನ್ ಮೈಂಡೆಡ್ ಅನ್ಸುತ್ತೆ. ಒಂದ್ ರೀತಿ ಚೆನ್ನಾಗಿ ಯಾವ್ದಕ್ಕೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಏನಿಲ್ಲ. ಈಗ ನೋಡಿ, ಒಂದು ಗ್ಯಾಸ್ ಸಿಲಿಂಡರ್ ವಿಷಯಕ್ಕೇನೆ ಇವಾಗ KYC ಮಾಡಿಸ್ಬೇಕಾಗಿತ್ತು. ಅಮ್ಮ ಕೂಡ ಹೇಳ್ತಾ ಇದ್ರು ಬೇಗ ಮಾಡಿಸ್ಬೇಕು ಅಂತ. ಈಗ ನಿನ್ನೆ ನಾನು ವಿನು ಕೂಡ ಮಾತಾಡ್ಕೊಂಡ್ವಿ. ಇದು ಅಮ್ಮ ಕೂಡ ಮಾತಾಡ್ಕೊಂಡ್ವಿ. ಡೇಟ್ ಎಕ್ಸ್ಟೆಂಡ್ ಆಗಿದೆ, 16ನೇ ತಾರೀಕು ಇದ್ದಿದ್ದು. ಇವತ್ತು ಆಗಸ್ಟ್ 15. ಆಗಸ್ಟ್ 16ಕ್ಕೆ ಲಾಸ್ಟ್ ಡೇಟ್ ಅಂತ ಇದ್ದಿದ್ದಂತೆ. ನನ್ಗಿದೆಲ್ಲ ಏನು ಗೊತ್ತಿಲ್ಲ. ನಂಗೆ ಗೊತ್ತಾಗಿದ್ದೆ ಈ KYC ಬಗ್ಗೆ ನಿನ್ನೆ ಯೂಟ್ಯೂಬ್ ಅಲ್ಲಿ ಏನಾದ್ರು ನೋಡುವಾಗ, ವಿಡಿಯೋಸ್ ನೋಡುವಾಗ ರ್ಯಾಂಡಮ್ ಆಗಿ ತಮ್ನೇಲ್ ಅಲ್ಲಿ ನೋಡ್ದೆ. ಯಾವ್ದು ತಮ್ನೇಲ್ ಅಲ್ಲಿ ಈ ತರ ಕ್ಯೂನಲ್ಲಿ ನಿಂತಿದ್ದಾರೆ ತುಂಬಾ ಜನ ಸಿಲಿಂಡರ್ಗೋಸ್ಕರ. KYC ಬೇಗ ಮಾಡಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು, ಏನಿದು KYC ಅಂತ ಅಂದ್ಬಿಟ್ಟು ಅಂತ ನೋಡಿದೆ ವಿಡಿಯೋಸ್ ಅಲ್ಲಿ. ಹಾಗೆ ವಿನುಗೂ ಹೇಳ್ದೆ. ವಿನು ಅವಾಗ ಹೇಳ್ದ, ಅಯ್ಯೋ ಅಮ್ಮ ಹೇಳಿದ್ರು ನಿಂಗೆ ಹೇಳೋದಕ್ಕೆ. ಬೆಂಗಳೂರಿಗೆ ವಿನು ಮನೆಗೆ ಹೋಗಿದ್ದಲ್ಲ, ಅಮ್ಮ ಹೇಳಿದ್ರು ಚೈಗೆ ಹೇಳು, ಹೇಳಪ್ಪ ಈ ತರ KYC ಅಂತ. ಅಮ್ಮನೂ ಕೂಡ ನನ್ಗೆ ಹೇಳದ್ ಮಾಡ್ತಿದ್ರು, ಪಾಪ ನೀನ್ ಹೇಳ್ತಿದ್ರು, ನಾನೇ ಹೇಳ್ಬೇಕಿತ್ತು ಅಂತ. ಇರ್ಲಿ ಅಮ್ಮ, ಏನ್ ತೊಂದ್ರೆ ಇಲ್ಲ ಅಂತಂದೆ. ಈ ತರ ನಂಗೆ ನಿನ್ನೆನೆ ಗೊತ್ತಾಗಿರೋದು KYC ಬಗ್ಗೆ. ಸರಿ, ಅದಾದ್ಮೇಲೆ ನಿನ್ನೆ ನೈಟುನು ಕೂಡ ಅಮ್ಮ ಒಂದು ಮೆಸೇಜ್ ಕಳಿಸಿದ್ರು. ಅಮ್ಮಂದು ಹಿಂದೂಸ್ತಾನ್ HPI ಇದೆ, ನಂದು ಇಂಡಿಯನ್. ಸರಿ, ಅವರು ಬೆಂಗಳೂರಲ್ಲಿದ್ದಾರೆ, ನಾ ಇಲ್ಲಿ ಉಡುಪಿಲಿದ್ದೀನಿ, ಗೊತ್ತಲ್ಲ ನಿಮ್ಗೆ. ಸರಿ, ಡೇಟ್ ಎಕ್ಸ್ಟೆಂಡ್ ಆಗಿದೆ, 23rd ಏನೋ ವರ್ಗೂ ಇದೆ, ಐ ಆಮ್ ನಾಟ್ ಶ್ಯೂರ್. ಮೆಸೇಜ್ ಇದೆ, ಒಟ್ನಲ್ಲಿ ಸ್ವಲ್ಪ ಒಂದ್ ವಾರ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿದ್ದಾರೆ ಅಮ್ಮ. ಸೊ ಇವತ್ ಬೆಳಿಗ್ಗೆ ಗೂಗಲ್ ನಲ್ಲಿ ನೋಡಿದ್ರೆ ಓಪನ್ ಇದೆ ನಮ್ದು ಡಿಸ್ಟ್ರಿಬ್ಯೂಟರ್, ನಂದೇನು ಇಂಡಿಯನ್ ಗ್ಯಾಸ್ ಏಜೆನ್ಸಿ ಇದೆಲ್ಲ,
ಇವ್ರದ್ದು ಡಿಸ್ಟ್ರಿಬ್ಯೂಟರ್ ಇಲ್ಲಿ ಕೃಷ್ಣ ಗ್ಯಾಸ್ ಏಜೆನ್ಸಿ ಅಂದ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಸೊ ಅವ್ರಿಗೆ ಎಷ್ಟು ನಂಬರ್ಸ್ ಇದೆ ಸ್ನೇಹಿತರೆ, ಅವ್ರದ್ದು ಒಬ್ರು ನೆಟ್ ಪಿಕ್ ಮಾಡಲ್ಲ, ಇಲ್ಲ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರುತ್ತೆ, ಮತ್ತೆ ಫೋನ್ ಮಾಡಿದ್ರೆ ಸರಿಯಾಗಿ ಪಿಕ್ ಮಾಡೋದಿಲ್ಲ. ಇಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಒಂದ್ ಕೈ ಹಾಕಿದ್ರು ಕೂಡ ಜನರು ಒಂದ್ ರೀತಿ ಏನೋ ಒಂಥರ ಅದು ಮುಖದ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವರ ಒಂದು ವ್ಯವಹಾರ ಮಾಡುವಾಗ ಮಾತಾಡುವ ರೀತಿ ಆಗಿರ್ಬೋದು, ನನ್ಗೆ ಒಂದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಇವಾಗ ಏನೋ ಒಂದು ತಗೊಳ್ಬೇಕು, ಇವಾಗ ನೋಡಿ ನಾನು ಈ ಒಂದು ನಮ್ಮ ಬಾರ್ಲಿ ವೆಲ್ನೆಸ್ ಮಿಕ್ಸ್ಗೆ ಫಸ್ಟ್ ಒಂದು 3 kg ಮಾಡಿ ಸ್ವಲ್ಪ ಸ್ಯಾಂಪಲ್ಗೆ, ಯಾಕಂದ್ರೆ ಇನ್ನೂ ಇದು ನಾವು ಇವಾಗ ಶುರು ಮಾಡ್ತಾ ಇರೋದು, ನೋಡ್ಬೇಕು ಹೇಗೆ ಕಸ್ಟಮರ್ಸ್ ಹೇಗೆ ರಿವ್ಯೂ ಕೊಡ್ತಾರೆ, ಹೇಗೆ ಇಷ್ಟಪಡ್ತಾರೆ ಅನ್ನೋದನ್ನ ನೋಡಿ ನಾವು ಲಾರ್ಜ್ ಕ್ವಾಂಟಿಟಿಲಿ ಮಾಡ್ಬೇಕಾಗತ್ತೆ. ಅದಕ್ಕೆ ದುಡ್ಡು ಕೂಡ ಎಷ್ಟು ಅದೆಲ್ಲ ನೋಡ್ಬೇಕಾಗತ್ತೆ ನಾವು. ತುಂಬಾನೇ ಕಷ್ಟ ಇದೆ ನಮಗೂ ಕೂಡ ಇವಾಗ ಈ ಟೈಮಲ್ಲಿ. ಕಷ್ಟ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತಲ್ವಾ, ಆದ್ರೆ ನಮ್ಮ ಲೈಫಲ್ಲಿ ತುಂಬಾನೇ ಇದೆ. ಅದು ನನ್ನ ಲೈಫಲ್ಲಿ ಎಸ್ಪೆಷಲಿ, ಯಾಕಂದ್ರೆ ಫೈನಾನ್ಷಿಯಲಿ ತುಂಬಾನೇ ಕಷ್ಟ ಆಗಿದೆ ಇವಾಗ. ಸೊ ಈ ತರ ಟೈಮಲ್ಲಿ ಇದು ಇಂಡಿಯನ್ ಗ್ಯಾಸ್ ಏಜೆನ್ಸಿ ಗೂಗಲ್ ಅಲ್ಲಿ ಓಪನ್ ಅಂತ ಇದೆ, ಆದ್ರೆ ನಂಬರ್ ಕೊಟ್ಟಿರ್ತಾರೆ, ಒಂದು ನಂಬರ್ ಕಾಲ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಇಲ್ಲ, ಮತ್ತೆ ಡಸ್ ನಾಟ್ ಎಕ್ಸಿಸ್ಟ್, ನೋಂದಣಿ ಆಗಿಲ್ಲ ಸಂಖ್ಯೆ, ಏನೇನೋ ಬರುತ್ತೆ. ಮತ್ತೆ ಡೆಲಿವರಿ ಪಾರ್ಟ್ನರ್ಸು ಅಷ್ಟೇ ತುಂಬಾ ಒಂದ್ ರೀತಿ ಇರ್ರೆಸ್ಪಾನ್ಸಿಬಲ್ ಅಂತಾನೆ ಹೇಳ್ಬೋದು. ಹಾಗೆ ನನ್ಗೆ ಈ ಊರಿಗೆ ಅಂದ್ರೆ ಇವಾಗ ನಾನು ಊರಲ್ಲಿ ಆಚೆ ಹೋಗಿ, ಈ ಊರಲ್ಲಿ ಆಚೆ ಹೋಗಿ ಏನಾದ್ರು ಸಾಮಾನುಗಳು ತಗೊಂಡ್ ಬರ್ಬೇಕಂತ ನನ್ಗೇನ್ ತೊಂದ್ರೆ ಇಲ್ಲ, ತಗೊಂಡ್ ಬರ್ತೇನೆ. ಬಟ್ ಒಂದ್ ರೀತಿ ಈ ಊರಿನ ವಾತಾವರಣನೇ ನನ್ಗೆ ಸ್ವಲ್ಪ ಕೂಡ ಇಷ್ಟಾನೇ ಆಗ್ತದೆ. ಈ ನಡುವೆ ಅಂತ ಅಲ್ಲ, ಕಂಪ್ಲೀಟ್ ಆಗಿ ಇಷ್ಟಾನೇ ಆಗ್ತಾ ಇಲ್ಲ ನನ್ಗೆ ತುಂಬಾ ವರ್ಷಗಳಿಂದ. ಅದೇ ಈಗ ಸಮಸ್ಯೆ ಆಗಿರೋದು. ಇವಾಗ ಬೆಂಗಳೂರು ವಾಪಸ್ ಹೋಗ್ಬೇಕಂದ್ರು ಅಲ್ಲಿ ನಾನು ಸಪ್ರೇಟ್ ಮನೆ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ. ನಾನು ಹೋಗಿ ಅಲ್ಲಿ ಅಮ್ಮನ ಮನೇಲಿ ಕುತ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಹಾಗಾಗಿ ಇವಾಗ ಅಮ್ಮ ಪ್ರೀತಿಯಿಂದ ನನ್ನ ಅಕ್ಸೆಪ್ಟ್ ಮಾಡ್ತಾರೆ, ಅವರೇ ಹೇಳ್ತಾರೆ ನಮ್ ಜೊತೆ ಇರು ಅಂತೆಲ್ಲ. ಬಟ್ ಹೇಗೆ ಆಗುತ್ತೆ, ಮನ್ಸು ಆಗುದಿಲ್ಲ ಅಲ್ಲೇ 3 ಹೊತ್ತು ಇರೋದು, ಕಷ್ಟ ಆಗುತ್ತೆ. ನಾವಿನ್ನೂ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕೆ ಹೊರತು ನಾವ್ ಅವ್ರಿಗೆ ಬರ್ಡನ್ ಆಗ್ಬಾರ್ದು. ಇಷ್ಟು ವರ್ಷ ಎಲ್ಲ ಮಾಡಿದಾರಲ್ವಾ. ಹಾಗಾಗಿ ನಾನೀಗ ಆಚೆ ಹೋಗಿ ದುಡಿಯುವಂತಹ ಮನಸ್ಥಿತಿನಲ್ಲೂ ಇಲ್ಲ ನಾನು. ಯಾಕಂದ್ರೆ ಗೊತ್ತಿದೆ ನಿಮ್ಗೆ, ನನ್ನ ಪಾಸಿಟಿವ್ಸ್ ಕರ್ನಾಟಕ ಚಾನೆಲ್ ಅಲ್ಲೆಲ್ಲ ಹೇಳಿದೀನಿ. ಸೊ ಈ ರೀತಿ ನನ್ಗೆ ಈ ಒಂದು ಮೈಂಡ್ ಸೆಟ್ಗೋಸ್ಕರ ನಾನು ಹೇಳುದು, ನಾನು ಈ ಊರಿಂದ ನಾನು ಯಾವಾಗಪ್ಪ ಹೋಗ್ತೀನಿ ಅಂತ ಅನ್ಸ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ನೋಡಿ ಮಾತಾಡ್ಕೊಂಡು ಟೀನೇ ಕುಡ್ದಿಲ್ಲ. ಚೆನ್ನಾಗಿದೆ, ಇಟ್ಸ್ ಓಕೆ, ನೋಡೋಣ. ಅದಕ್ಕೆ ನಾನು ಇದ್ರಲ್ಲಿರೋ ನಂಬರ್ಸ್ ಕೂಡ ಕಾಲ್ ಮಾಡಿದೆ, ಯಾವ ನಂಬರ್ ಮಾಡಿದ್ರು ಪಿಕ್ ಮಾಡಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ ನಾಳೆ ಒಂದಿನ ವೇಟ್ ಮಾಡೋಣ. ಇವತ್ತು 15th August, ಇವತ್ತೊಂದು ದಿನ ಹೋಲ್ಡ್ ಮಾಡಿ ನಾಳೆ ಅಟ್ಲೀಸ್ಟ್ ಪಿಕ್ ಮಾಡಿದೆ. ಹೋದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬರ್ಬೇಕು. ಇದು ಈಕೆ ಬೇಸಿಡ್ ಆಗ್ಬೇಕು, ಸ್ವಲ್ಪ ನಮ್ದು ಬಾರ್ಲಿ ಪ್ರಾಡಕ್ಟ್ಸ್ಗೆ ಐಟಮ್ಗಳು ತಗೊಂಡ್ಬೇಕು. ಹೀಗೆ ಹೋದ್ರೆ ಒಂದ್ 2-3 ಕೆಲಸ ಎಲ್ಲ ಒಟ್ಟಿಗೆ. ಯಾಕಂದ್ರೆ ಇಲ್ಲಿ ನಂದು ಗಾಡಿನೂ ಇಲ್ಲ, ಆಟೋಲ್ ಹೋಗೋದು. ಇಲ್ಲಿ ಕೂಡ ಇಲ್ಲಿ ಆಟೋನು ನೆಟ್ಟಿಗೆ ಸಿಗೋದಿಲ್ಲ. ಯಾವಾಗ್ಲಾದ್ರೂ ಒಂದೊಂದ್ಸತಿ ಹೋಗಿದ ತಕ್ಷಣ ಆಟೋ ಸಿಕ್ಬಿಡುತ್ತೆ ಅಂತ ಏನೂ ಇಲ್ಲ. ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ವೆಯ್ಟ್ ಮಾಡ್ಬೇಕು, ಆಮೇಲೆ ಆಟೋ ಸಿಗುತ್ತೆ. ಅದಾದ್ಮೇಲೆ ಹೋಗಿ ಅಲ್ಲಿ ಒಂದ್ ಕಡೆ ಆಟೋ ನಿಲ್ಸ್ಕೊಳ್ಳೋದಕ್ಕೂ ಇವರುಗಳು ಒಂದ್ ಕಡೆ ಏನೋ ತಗೋಬೇಕಂತ ಆಟೋ ನಿಲ್ಸ್ಕೊಳ್ಳೋದಕ್ಕೆ, ಇಲ್ಲಿ ಆಟೋದವ್ರು ಅಂತೂ ಕೇಳ್ಬೇಕಾ, ತುಂಬಾನೇ ದುರಹಂಕಾರ ಇಲ್ಲಿ ಆಟೋದವ್ರಿಗೆ ಎಲ್ರಿಗೂ ಕೂಡ. ಎಲ್ರಿಗೂ ಅಂತ ಅಲ್ಲ, ಎಲ್ಲೋ ಒಬ್ಬೊಬ್ರು ಒಳ್ಳೆಯವ್ರು ಇರ್ತಾರೆ, ಬಿಟ್ರೆ ಮಿಕ್ಕವ್ರಿಗೆಲ್ಲ ತುಂಬಾ ದುರಹಂಕಾರ ಇದೆ ಇಲ್ಲಿ. ನೋಡ್ಬಿಟ್ಟಿದೀನಿ ನಾನು ಉಡುಪಿನಲ್ಲಿ. ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹೋಗೋದನ್ನು ಕಷ್ಟ ಇದೆ. ಮುಂಚೆ ಆಟೋದವ್ರು ಇದ್ರು, ಇಲ್ಲಿ ನನ್ಗೆ ಐಟಮ್ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡುವಾಗ ಎಲ್ಲ, ಕೆಲವರು ಲೋಡ್ ಎಲ್ಲ ಹಾಕುವಾಗ ಕೆಲವ್ರದ್ದು ನಂಬರ್ ಇದೆ. ಅವ್ರಿಗೂ ಬೇರೆ ಊರವರು ಮತ್ತೆ ವಾಪಸ್ ಹೋದ್ರ ಅನ್ಸುತ್ತೆ ಅವ್ರ ಊರಿಗೆ. ಅವ್ರದ್ದೇನು ಟಚ್ ಇಲ್ಲ, ನಂಬರು ಇಲ್ಲ, ನಾನು ಇಟ್ಕೊಂಡು ಇಲ್ಲ ಇವಾಗ. ಯಾಕಂದ್ರೆ 1-2 ಸತಿ ಫೋನ್ ಮಾಡಿದ್ರೆ ಪಿಕ್ ಮಾಡ್ಲಿಲ್ಲ, ಏನೋ ಊರ್ ಬಿಟ್ಟು ಹೋಗಿರ್ಬೋದು ಅವ್ರು, ಇಲ್ಲೆಲ್ಲೂ ಇಲ್ಲ ಅಂತ ಕಾಣುತ್ತೆ. ಇಲ್ಲ ಅಂದ್ರೆ ನನ್ಗೆ ಇಷ್ಟೊತ್ತಿಗೆ ಸುಮಾರು ಸತಿ ಫೋನ್ ಮಾಡಿದಾಗ ಪಿಕ್ ಮಾಡಿರ್ಲಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ತುಂಬಾ ತಿಂಗಳಾಯ್ತು, ನಾನು ಅವ್ರಿಗೆ ಹೇಳ್ಬೋದಾಗಿತ್ತು. ಹಾಗಾಗಿ ಒಟ್ನಲ್ಲಿ ಈ ಊರಿಂದ ನನ್ಗೆ ಹೋದ್ರೆ ಸಾಕಾಗಿದೆ ಸ್ನೇಹಿತರೆ. ನನಗಂತೂ ತುಂಬಾ ಮಾತಾಡಿದೆ ಸ್ನೇಹಿತರೆ. ಫೈನಲಿ ನಾನು ಹೋಗ್ ಬರೋಣ ಆಚೆ ಅಂತ ಡಿಸೈಡ್ ಮಾಡಿ ರೆಡಿ ಆದೆ. ಇವಾಗ ಒಂದು ಜೀನ್ಸ್ ಹಾಕೊಂಡು ಇದೇ ಟಾಪ್ ಹಾಕೊಂಡಿದ್ದೀನಿ. ಜಸ್ಟ್ ಸ್ವಲ್ಪ ತಲೆ ನೀಟಾಗಿ ಬಾಚ್ಕೊಂಡು ಒಂದು ಪೌಡ್ರ್ ಹಾಕೊಂಡು ಈ ಓಲೆ ಹಾಕೊಂಡಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಒಂದು ಕ್ರೀಮ್ ಹಚ್ಕೊಂಡು ಪೌಡ್ರ್ ಹಾಕೊಂಡು ಕಣ್ಕಾಪ್ ಹಚ್ಕೊಂಡೆ ಅಷ್ಟೇ, ಬೇರೆ ಏನಿಲ್ಲ. ವಿನು ಗೊತ್ತಿಲ್ಲ ನಾನು ಹೋಗ್ತಾ ಇರೋದು ಆಚೆ. ವಿನು ಫೋನ್ ಮಾಡಿ ಹೇಳ್ತಿದ್ದೆ, ಅಯ್ಯೋ ಆಚೆ ಹೋಗಕ್ಕೆ ಒಂದ್ ರೀತಿ ಬೇಜಾರು ಕಣೋ ಮುದ್ದು ಅಂತ ಅಂದ್ಬಿಟ್ಟು ಹೇಳ್ದೆ. ಮತ್ತೆ ಇದು ಇವತ್ತು ಆ ಗ್ಯಾಸ್ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ,
ಹಾಗಾಗಿ ನೋಡೋಣ ನಾಳೆ ಹೋಗಿ ಬರ್ತೀನಿ ಅಂತ ಹೇಳಿದೆ. ಬಟ್ ಇವಾಗ ಅವ್ನ ಹತ್ರ ಮಾತಾಡಿ ಫೋನ್ ಇಟ್ಟಿದ್ದಾದ್ಮೇಲೆ ನನ್ಗೇನೋ ಅನ್ನಿಸ್ತು ಗೊತ್ತಿಲ್ಲ. ಇಲ್ಲ ಹೋಗಿ ಬಂದ್ಬಿಡೋಣ. ಯಾಕಂದ್ರೆ ಮನೇಲಿರೋ ಸರಿಯಾಗಿ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಬ್ರಿಗೆ ಫೋನ್ ಮಾಡಿದೆ. ಆಟೋದವ್ರು ಬರ್ತಾ ಇದ್ದಾರೆ ಈಗ. ಅವ್ರದ್ದೇ ಕಾಲ್ ಬರ್ತಾ ಇದೆ. ಹೋಗಿ ಬರ್ತೀನಿ. ಸೊ ಹೊರಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಆಚೆ ಹೋಗ್ತಾ ಇರೋದು. ನಮಸ್ತೆ ಸರ್, ಆರಾಮಾ? ಹೋಗು. ಸ್ನೇಹಿತರೆ, ನನ್ನ ಫೋನ್ನಲ್ಲಿ ಆಟೋದವ್ರದಂತೂ ಸುಮಾರು ಫೋನ್ ನಂಬರ್ಸ್ಗಳಿತ್ತು. ರೀಸೆಂಟಾಗಿ ಕೆಲವೊಂದೆಲ್ಲ ಡಿಲೀಟ್ ಮಾಡಿದ್ದೆ. ಯಾಕಂದರೆ ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಕೆಲವರು. ಬಟ್ ಕೆಲವೊಂದು ನಂಬರ್ಸ್ಗಳನ್ನು ಇಟ್ಕೊಂಡಿದ್ದೆ ಹಾಗೆ. ಅದರಲ್ಲಿ ಇವಾಗ ಹೋಗ್ತಾ ಇರುವಂತಹ ಆಟೋದವ್ರದ್ದು ಕೂಡ ಒಂದು. ಸೊ ಇವರು ಪರವಾಗಿಲ್ಲ, ಪಾಪ ಒಳ್ಳೆಯವರು. ನನಗೆ ಒಂದು 2-3 ಸತಿ ಅಷ್ಟೇ ಇವರು ಏನು ಇವರ ಆಟೋದಲ್ಲಿ ಹೋಗಿರೋದು. ಆದರೂ ಕೂಡ ಅವರು ನೆನ್ಪಿಟ್ಕೊಂಡು ಇಲ್ಲ ಮೇಡಮ್ ಬರ್ತೀನಿ ಅಂತ ಹೇಳಿ ಬಂದರು. ಸೊ ನನ್ನ ಒಂದು ಹಳೆ ಮನೆ ಇತ್ತು ನೋಡಿ, ಅಲ್ಲಿಂದ ಈ ಮನೆಗೆ ಶಿಫ್ಟ್ ಆಗುವಾಗ ಕೆಲವೊಂದು ಐಟಮ್ಸ್ ತಗೊಂಡು ಹೋಗೋದಿತ್ತು. ಆವಾಗ ಪರಿಚಯ ಆಗಿದ್ದ ಅದು ಆಟೋದವರು. ನಾನಿಲ್ಲಿ ಮೊದಲಿಗೆ ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದೆ. ಇಲ್ಲಿ ಪಂಪ್ಕಿನ್ ಸೀಡ್ಸ್ ತಗೊಳ್ಬೇಕಾಗಿತ್ತು ನಮ್ಮ ಒಂದು ಪ್ರಾಡಕ್ಟ್ಗೆ ಹಾಕೋದಕ್ಕೆ. ಸೊ ಅಮ್ಮ ಕೂಡ ಇಲ್ಲಿ ಉಡುಪಿಗೆ ಬಂದಿದ್ದಾಗ ರೀಸೆಂಟಾಗಿ ಜೂನ್ ತಿಂಗಳಲ್ಲಿ ನಾವಿಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ನಮ್ಮ ಒಂದು ಬಯೋಟಿನ್ ಪೌಡರ್ ಮಾಡಿದ್ದು. ಒಳ್ಳೆ ಅಂಗಡಿ ಮಾತ್ರ, ಹೋಲ್ಸೇಲ್ ರೇಟಲ್ಲಿ ಇಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಇದೇ ಅಂಗಡಿಗೆ ಬಂದು ಪಂಪ್ಕಿನ್ ಸೀಡ್ಸ್ ತಗೊಂಡಿದ್ದೆ. ಲಾಸ್ಟ್ ಟೈಮ್ ನಮ್ಮ ಒಂದು ಬಾರ್ಲಿ ವೆಲ್ನೆಸ್ ಮಿಕ್ಸ್ಗೂ ಕೂಡ ಇಲ್ಲೇನೆ ಪಂಪ್ಕಿನ್ ಸೀಡ್ಸ್ ತಗೊಂಡಿದ್ದೆ. ಇದು ಒಳ್ಳೆ ರೇಟ್ಗೆ ನನಗೆ ಸಿಕ್ತು. ಇದು ಒಂದು 250 ಗ್ರಾಮ್ ಅಷ್ಟು ತಗೊಂಡಿದ್ದು. ಜಾಸ್ತಿ ಹಾಕೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ಹಾಕೋದು ನಾವು. ಇದು ಇನ್ನು ನಮ್ಮ ಒಂದು ಬಾರ್ಲಿ ವೆಲ್ನೆಸ್ ಮಿಕ್ಸ್ಗೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಮಾತ್ರ ಹಾಕುವಂಥದ್ದು. ಸೊ ಅದಾದ್ಮೇಲೆ ಇಲ್ಲಿ ಸ್ಟೀಲ್ ಅಂಗಡಿಗೆ ನಾನು ಹೋದೆ. ಸೊ ಸ್ಟೀಲ್ ಒಂದು ಡಬ್ಬಿ ತಗೊಳ್ಬೇಕಿತ್ತು. ಹಾಗಾಗಿ ಯಾಕಂದ್ರೆ ಮಿಲ್ಗೆಲ್ಲ ಹಾಕ್ಸೋದಕ್ಕೆ ಒಂದು ಒಳ್ಳೆ ಸ್ಟೀಲ್ ಡಬ್ಬಿ ಇರಲಿಲ್ಲ ಮನೆಯಲ್ಲಿ. ಅದಕ್ಕೆ ವಿನುಗೂ ಕೂಡ ಹೇಳಿ ಇದು ತಗೊಳ್ಳೋಣ ಅಂತ ಹೇಳಿ ನಾನು ಸ್ಟೀಲ್ ಅಂಗಡಿಗೆ ಬಂದೆ. ಇದು 5 kgನಾ? ಅದು ಎಷ್ಟು ಲೀಟರ್ ಉಂಟು? 10 ಲೀಟರ್ಸಾ? 8 ಲೀಟರ್ಸಾ? ತೋರಿಸಿ ನೋಡೋಣ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಕೊಡಿ ಅಂತ ಹೇಳಿದ್ದೀನಿ. ನೋಡ್ತಾ ಇದ್ದಾರೆ ಅವರು. ಸ್ವಲ್ಪ ತಗೊಳ್ಳುವಾಗಲೇ ಕರೆಕ್ಟ್ ಸೈಜ್ ತಗೊಂಡು ಬಿಡೋಣ ಅಂತ ಹೇಳಿ ಇನ್ನೊಂದು ಸ್ವಲ್ಪ ದೊಡ್ಡದನ್ನೇ ಕೇಳಿದೆ. ಯಾಕಂದ್ರೆ ಬೇಕಲ್ಲ ಮಿಲ್ಗೆಲ್ಲ ಹಾಕ್ಸೋದಕ್ಕೆ ನಮ್ಮ ಒಂದು ವೆಲ್ನೆಸ್ ಪ್ರಾಡಕ್ಟ್ಗೆ. ಹಾಗಾಗಿ ಸೊ ಇವರು ತೋರಿಸ್ತಾ ಇದ್ರು, ನಾವು ಹೇಳ್ದ ಹಾಗೆ ತೋರಿಸ್ತಾರೆ. ಬಟ್ ರೇಟ್ ಮಾತ್ರ ₹1 ಕಡಿಮೆ ಮಾಡಲೇ ಇಲ್ಲ ಈ ಒಂದು ಅಂಗಡಿನಲ್ಲಿ. ಸೊ ಬೆಂಗಳೂರಲ್ಲಾದ್ರೆ ಪರವಾಗಿಲ್ಲ, ಸ್ವಲ್ಪ ಬಾರ್ಗೇನ್ ಮಾಡ್ಬೋದು. ಈ ಉಡುಪಿನಲ್ಲಂತೂ ಒಂದೇ ₹1 ಕೂಡ ಆ ಕಡೆ ಈ ಕಡೆ ಹೋಗಂಗಿಲ್ಲ ಇವ್ರಿಗೆ. ನೋಡಿ ದೊಡ್ಡದು ತರ್ತಾ ಇದ್ದಾರೆ. ಇದು ಸ್ವಲ್ಪ ದೊಡ್ಡದುಂಟು, ಕೊಡಿ. ಎಷ್ಟು ಇದು ಎಷ್ಟು ಲೀಟರು? 10-12 ಅಂದ್ರೆ ನಮಗೊಂದು ಕರೆಕ್ಟ್ ಹೇಳಿದ್ರೆ ನೀವು. ಹೌದಾ? ಓಕೆ, ಎಷ್ಟು ರೇಟ್ ಹೇಳಿ. ಅದು ಹೇಳಿ, ಇದು ಹೇಳಿ, ಇದು ಹೇಳಿ. ಈಗ ಇದರದ್ದು ರೇಟ್ ಅದರದ್ದು ರೇಟ್ ಎರಡು ಕೇಳಿದ್ದೀನಿ. ನೋಡೋಣ, ನಮ್ಗೆ ಈಗ 1 ಅಥವಾ 2 ತಗೊಳ್ಳೋದ. ಇನ್ನೊಂದು ಫೋನ್ ಮಾಡಿದೆ, ಪಿಕ್ ಮಾಡಲಿಲ್ಲ. ಮತ್ತೆ ನೋಡೋಣ ಏನಾಗುತ್ತೆ. 1000 ಅಷ್ಟೊಂದು ರೇಟ್ ಇದೆಯಾ? ಅಂದ್ರೆ ಇದಕ್ಕಿಂತ ತೆಳು ಇರೋದು ಬರುತ್ತಾ? ಕಮ್ಮಿ ಇಲ್ವಾ? ಕಮ್ಮಿ ಇಲ್ಲ, ಸಿಕ್ಕಾಪಟ್ಟೆ ರೇಟ್ ಹೇಳ್ತೀರಲ್ಲ. ಸರಿ ಆಯ್ತು, ಇದನ್ನೇ ಕೊಡಿ. ಫಸ್ಟ್ ವಿನು ಕಾಲ್ ಮಾಡಿದ್ದೆ, ಪಿಕ್ ಮಾಡಿರಲ್ಲ. ಮತ್ತೆ ವಿನುನೇ ಕಾಲ್ ಮಾಡ್ದ. ವಿನುಗೂ ಕೂಡ ಹೇಳ್ದೆ ರೇಟ್ ತುಂಬಾ ಜಾಸ್ತಿ ಆಯ್ತಲ್ಲ ಅಂತ ಹೇಳ್ದ. ನಾನು ಹೇಳ್ದೆ ಇಲ್ಲಿ ತಗೊಂಡ್ಬಿಡೋಣ ಮೊದಲು, ಯಾಕಂತಂದ್ರೆ ನಮ್ಗೆ ಬೇಕಾಗುತ್ತೆ ನೆಕ್ಸ್ಟ್, ತುಂಬಾ ಅವಶ್ಯಕತೆ ಇದೆ ಇದು. ಯಾಕಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಅಷ್ಟು ಒಳ್ಳೇದಲ್ಲ.
ನಾವು ಕೊಡುವಾಗ ಒಳ್ಳೆ ರೀತಿ ಕೊಡಬೇಕು ಕಸ್ಟಮರ್ಸ್ಗೆ ಪ್ರಾಡಕ್ಟ್ನ ಅಂತ ಹೇಳಿ ತಗೊಂಡ್ಬಿಟ್ಟೆ. ಸೊ ವಿನು ಕೂಡ ಒಪ್ಕೊಂಡ, ಆಯ್ತು ತಗೊಂಡ್ಬಿಡೋಣ ಅಂತೇಳಿ ಮತ್ತೆ ನಾನು ಬಾರ್ಲಿ ತಗೊಳ್ಳುವ ಅಂತ ಬಂದೆ. ಬಾರ್ಲಿ ತಗೊಳಕ್ ಬಂದಿದ್ದೀನಿ. ಬಾರ್ಲಿ ಒಂದು 5 ಕೆಜಿ ಮನೆಗೆ ಬೆಂಗಳೂರಿಗೆ. ಅದ್ ನಾವೇನೋ ಮಾಡ್ತಾ ಇದೀವಿ ಅದರಿಂದ 370. ಸ್ನೇಹಿತರೆ ಇಲ್ಲಿ ತಗೊಂಡೆ, ಎಲ್ಲಿಗೆ ಅಂತ ಕೇಳಿದ್ರು. ಅಂದ್ರೆ ತುಂಬಾ ಜನ ತುಂಬಾ ತಗೊಳ್ಳಲ್ಲ ಅಲ್ವಾ ಬಾರ್ಲಿ ಒಂದೇ ಸತಿ, ಅದಕ್ಕೇನು ಮಾಡ್ತಾ ಇದೀವಿ ಅದನ್ನ. ಬಾರ್ಲಿ 5 ಕೆಜಿ. ಹೌದಾ, ಸರಿ ಆಯ್ತು ಕೊಡಿ. 5.5 ಮಾಡಿ. ಅಂದ್ರೆ ಇಷ್ಟು ಯಾರು ತಗೊಳ್ಳಲ್ಲ, ಅದಕ್ಕೆ ನಿಮ್ಗೆ ಶಾಕ್ ಆಯ್ತು. ಅಂಗಡಿಗಲ್ಲ, ಇದರಿಂದ ನಾವೇನೋ ಮಾಡ್ತಾ ಇದೀವಿ. ಅದು ಬಾರ್ಲಿ ವೆಲ್ನೆಸ್ ಮಿಕ್ಸ್ ಮಾಡಿ ನಿಮ್ಗೆ ತಂದ್ಕೊಡುವ ಒಂದ್ಸತಿ, ಬೇಡವಾ? ಥ್ಯಾಂಕ್ ಯು. ಅದು ನಿಜ. ಆಯ್ತಾ, ಈ ತರದ್ ನಮ್ಗೊಂದು ಬಾಕ್ಸ್ ಅವ್ರಿಗೆ ಕೇಳಿದೆ, ಸ್ವಲ್ಪ ದೊಡ್ಡದೊಂದು ಬಾಕ್ಸ್, ಖಾಲಿ ಬಾಕ್ಸ್ ಅಷ್ಟೇ ಬರೋದಾ? ಇಷ್ಟೇ ಬರೋದಾ? ಆಯ್ತು, ಇದೇ ತರದ್ ಇನ್ನೊಂದು ಕೊಟ್ಟು. ಆಯ್ತು ಕೊಡುವ. ಬೇಡ, ಆಯ್ತು ಇನ್ನೊಂದಕ್ಕೆ ಹಾಕಿ. ಆಯ್ತಾಯ್ತು, ಓಕೆ. 412 ಹೌದಾ? ಹಾಂ ಆಯ್ತು. ಮನೆಗಾದ್ರೆ ಜಾಸ್ತಿನಾ? ಈಗ ನಮ್ಗೆ ಜಾಸ್ತಿ ಹಾಕಿದ್ರೆ ಹೇಗೆ? ಹಾಂ ಸರಿ. ಸರಿ. ಇದೇನೆ. ಅಲ್ಲ ಪಾಪ, ನಾವು ಇಲ್ಲಿ ತಗೊಂಡಿದ್ದು. ನಾವು ಇಲ್ಲೊಂದು ಐಟಮ್ ತಗೊಳ್ಳೋದಿತ್ತು. ಅದೇ ನಮ್ಗೆ ರೆಗ್ಯುಲರ್ ಆಗಿ ಬೇಕು. ಹೌದಾ? ಆಯ್ತಾಯ್ತು, ಥ್ಯಾಂಕ್ ಯು. ಮುಗೀತು ಸರ್, ಹೋಗುವ, ಮನೆಗೆ ಹೋಗುವ. ಸ್ನೇಹಿತರೆ ಎಲ್ಲ ಆಯಿತು ತಗೊಂಡಿದ್ದು. ಸ್ಟೀಲ್ದು ಬಾಕ್ಸು ಮತ್ತು ಬಾರ್ಲಿ ಎಲ್ಲ ಆಯಿತು. ಹೋಲ್ಸೇಲ್ ರೇಟ್ ಹಾಕಿ ಕೊಟ್ಟಿದ್ದಾರೆ. ಸ್ನೇಹಿತರೆ ಎಲ್ಲ ತಗೊಂಡಾಯಿತು. ಸ್ನೇಹಿತರೆ ತಗೊಂಡು ಬಂದಾಯಿತು. ಮನೆಗೆ ಬಂದೆ. ಸ್ವಲ್ಪ ಮನೆಗೆ ಬಂದಮೇಲೆ ಫ್ರೀ ಅನಿಸ್ತಾ ಇದೆ. ಅದು ಜಾಕೆಟ್ ತೆಗೆದುಬಿಟ್ಟೆ, ಸೆಕೆ ಆಗುತ್ತೆ ಅಂತ. ಸೊ ಆಚೆ ಹಾಕಿ ಬರ್ಬೋದು ಇಲ್ಲಿ ಯಾವಾಗಲೂ ಒಂದ್ಸತಿ, ಏನೋ ತೊಂದರೆ ಇಲ್ಲ. ಬಟ್ ಇಲ್ಲಿ ನನ್ನ ಹತ್ರ ಗಾಡಿ ಇಲ್ಲ, ಅದು ಪ್ರಾಬ್ಲಮ್. ಆಟೋಗೆ ದುಡ್ಡು ಕೊಡಬೇಕು. ಓಕೆ, ಅವ್ರಿಗೂ ಒಂದು ಬಿಸ್ನೆಸ್ ಆಗುತ್ತಲ್ವ. ಸರಿ, ಈ ಸತಿ ಪಾಪ ಒಳ್ಳೆ ಆಟೋದವ್ರು ಸಿಕ್ಕಿದ್ರು. ಅವರು ಪರಿಚಯ ಇರೋರೇನೆ. ಲಾಸ್ಟಲ್ಲಿ ನಾನು ಮನೆ ಖಾಲಿ ಮಾಡುವಾಗ ಪರಿಚಯ ಆಗಿದ್ದು, ಆ ಮನೆಯಿಂದ ಈ ಮನೆಗೆ ಬರುವಾಗ. ಸೊ ಒಳ್ಳೆಯವರು ಆಟೋದವರು. ಇಷ್ಟ ಆಯಿತು ನೋಡಿ ಕತೆ. ಇನ್ನು ಬಾರ್ಲಿನ ಹುರಿದು ಎಲ್ಲ ಮಾಡಬೇಕು. ಇನ್ನು ಕೃಷ್ಣ ಗ್ಯಾಸ್ ಏಜೆನ್ಸಿಗೆ ನಾಳೆ ಒಂದ್ಸತಿ ಹೋಗಬೇಕು. ಇದು ಹುರಿದು ಮಿಲ್ಗೆ ಹಾಕ್ಸೋಕ್ಕೆ ಹೋದಾಗ ಅಲ್ಲೂ ಹೋಗಿ ಹಾಗೆ ಬರೋದು. ನೋಡೋಣ ಏನಾಗುತ್ತೆ. ಸ್ನೇಹಿತರೆ ಮಧ್ಯಾಹ್ನಕ್ಕೂ ಕೂಡ ಉಪ್ಪಿಟ್ಟೆ ತಿನ್ನೋಣ ಅಂತ ಹಾಕೊಂಡಿದ್ದೀನಿ. ಇಷ್ಟಿತ್ತು. ತುಂಬ ಚೆನ್ನಾಗಿದೆ ಈ ಸತಿ ಅಂತ ಉಪ್ಪಿಟ್ಟು. ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕಿ ಮಾಡಿ ನೋಡಿ ಉಪ್ಪಿಟ್ಟು, ತುಂಬ ಚೆನ್ನಾಗಾಗುತ್ತೆ. ಸ್ನೇಹಿತರೆ ನಾನು ಬಿಸಿನೀರೇ ಕುಡಿತಾ ಇದ್ದೀನಿ, ಇನ್ನೊಂದು ಬಾಟಲ್. ಸೊ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಯ್ತು ನನಗೆ. ಇದು ಮಿಲ್ಟನ್ನು, ಓಕೆನಾ? ಇದು ಎಷ್ಟು 1 ಲೀಟರ್ ಬೇಕಿದು. ಬಟ್ ನನಗೆ ತುಂಬ ಯೂಸ್ ಆಗುತ್ತೆ. ಬಿಸಿನೀರೇ ಕುಡಿತಾ ಇದ್ದೀನಿ, ಯಾಕಂದರೆ ನನಗೆ ಜ್ವರ ಬಂದಿತ್ತಲ್ವಾ 2 ವೀಕ್ಸ್ ಮುಂಚೆ. ಆವಾಗಿಂದ ರೆಗ್ಯುಲರ್ ಆಗಿ ಬಿಸಿನೀರೇ ಕುಡಿತಾ ಇದ್ದೀನಿ. ಇನ್ನೂ ಮಳೆ ಇದೆ, ಸ್ವಲ್ಪ ಚಳಿ ಕೂಡ ಇದೆ. ಬಟ್ ನನಗೇನು ಇಲ್ಲಿ ಬೆಂಗಳೂರು ಥರ ಚಳಿ ಏನಿರಲ್ಲ ಇಲ್ಲಿ ಉಡುಪಿನಲ್ಲಿ. ಹಾಗಾಗಿ ಏನು ಸ್ವೆಟರ್ ಅವಶ್ಯಕತೆ ಇರೋದಿಲ್ಲ. ಆದರೆ ಇಲ್ಲಿ ಒಂದು ಹವಾಗುಣಕ್ಕೆ ಇದು ಚಳಿನೇ. ಅದು ಬೇರೆ. ಇಲ್ಲಿ ನಾನು 2nd ಫ್ಲೋರಲ್ಲಿ ಇರ್ತೀನಲ್ಲ, ಇನ್ನು ಸ್ವಲ್ಪ ಮಳೆ ಇದೆ. ಅದು ಈ ಸತಿ ಒಂದು ರೀತಿ ಸರಿಯಾದ ಟೈಮ್ಗೆ ಮಳೆ ಬರಲಿಲ್ಲ ಅಲ್ವಾ, ಸ್ವಲ್ಪ
ಆರೋಗ್ಯದಲ್ಲಿ ಎಲ್ರಿಗೂ ವ್ಯತ್ಯಾಸ ಇದ್ದೇ ಇರುತ್ತೆ. ಅದಕ್ಕೆ ಬಿಸಿನೀರೇ ಕುಡ್ತಿದ್ದೀನಿ. ಇನ್ನೂ ಸ್ವಲ್ಪ ಗಂಟ್ಲೆಲ್ಲ ಸರಿ ಹೋಗ್ಬೇಕು. ಸ್ವಲ್ಪ ಕಫ ಇದೆ ಆಕ್ಚುಲಿ. ಮತ್ತೆ ಚೆನ್ನಾಗಿರುತ್ತೆ ಬಿಸಿನೀರು ಕುಡಿಯೋದಕ್ಕೆ. ಆದ್ರೆ ಹಾಗೆ ಕುಡಿಯೋಕೆ ಒಂಥರ ಏನಾದ್ರೂ ಹಾಕ್ಬೇಕು. ಇಲ್ಲ ನಾನು ನನ್ನ ನೋಡ್ಕೊಂಡು ಮಾತಾಡ್ತಾ ಇರ್ತೀನಿ. ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿದ್ರೆ ನನಗೇನು ಮಾತಾಡೋಕ್ಕೆ ಬರಲ್ಲ. ನನ್ನ ನೋಡ್ಕೊಂಡು ಮಾತಾಡ್ತಾ ಇದ್ರೆ ಒಂದು ರೀತಿ ನೆಕ್ಸ್ಟ್ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇರುತ್ತೆ. ಪ್ಲೇನ್ ಕುಡಿಯೋದಿಲ್ಲ. ಇಲ್ಲ ಲವಂಗ ಹಾಕೋತೀನಿ, ಇಲ್ಲ ಜೀರಿಗೆ, ಇಲ್ಲ ಸೋಂಪು, ಇಲ್ಲ ಅಂದ್ರೆ ಚಕ್ಕೆ, ಹೀಗೆ ಚೆನ್ನಾಗಿರುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೇದು, ಡೈಜೆಷನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ. ನೀವು ಕೂಡ ಟ್ರೈ ಮಾಡಿ ಡೆಫಿನೆಟ್ಲಿ. ಈಗ ಇದಕ್ಕೆ ಲವಂಗ ಹಾಕಿರೋ ನೀರು ಮಿಕ್ಸ್ ಇದೆ ಆಕ್ಚುಲಿ. ಇನ್ನೊಂದು ಪಾತ್ರೆ ಬಿಸಿ ನೀರು ಇದೆ ಅಡುಗೆ ಮನೆಯಲ್ಲಿ, ಅದಕ್ಕೆ ಇವಾಗ ಜಸ್ಟ್ ನಾನು ಚಕ್ಕೆ ಹಾಕಿ ಬಂದೆ. ಮತ್ತೆ ವಿನಿಗೂ ಕೂಡ ಖುಷಿ ಆಯ್ತು, ನಾನು ಆಚೆ ಹೋಗಿ ಬಂದಿದ್ದು ಐಟಮ್ ಎಲ್ಲ ತಂದಿದ್ದು. ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ವಿ. ನೋಡೋಣ ಏನಾಗುತ್ತೆ ಅಂತ. ಒಂದೊಂದ್ಸತಿ ನಂಗೆ ಬ್ಯಾಂಗ್ಳೂರ್ಗೆ ವಾಪಸ್ ಹೋಗೋದಕ್ಕೂ ಒಂದು ರೀತಿ ಮನಸ್ಸಿಲ್ಲದೆ ಇರೋ ತರನೇ ಇರುತ್ತೆ. ಯಾಕಂದ್ರೆ ಇನ್ನು ನಂದು ಚಾನಲ್ ಮಾನಿಟೈಸ್ ಆಗಿಲ್ಲ. ಒಂದ್ಸತಿ ಮಾನಿಟೈಸ್ ಆಗಿದ್ದು ಡಿಮಾನಿಟೈಸ್ ಆಯ್ತು. ಯಾಕೆ ಅಂದ್ರೆ ಅದೇ ಸೌಜನ್ಯ ಅದು ಏನು ತುಂಬಾ ನ್ಯೂಸ್ ಬರ್ತಿತ್ತು ನೋಡಿ ಲಾಸ್ಟ್ ಇಯರ್ ಮಾರ್ಚ್ ಟೈಮಲ್ಲಿ. ಯಾವಾಗ ನಾನು ಜನರಿಗೆ ರೀಚ್ ಆಗ್ಲಿ ಅಂತ ಹೇಳಿ ಬೇರೆಯವ್ರದ್ದು 2 ವಿಡಿಯೋ ಅದು ನ್ಯೂಸ್ ಅಂದ್ರೆ ಅವ್ರು ಒಳ್ಳೆ ಎಕ್ಸ್ಪೀರಿಯನ್ಸ್, ಅಂದ್ರೆ ತುಂಬಾ ವಯಸ್ಸಾಗಿ ಮೀಡಿಯಾದಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇರೋ ಅವರು ಇದ್ರ ಬಗ್ಗೆ ಮಾತಾಡಿದ್ರು. ಅದು ಒಂದು 2 ವಿಡಿಯೋ ಅದು ಎಡಿಟ್ ಮಾಡಿ ಹಾಕಿದೆ ನಾನು. ಮತ್ತೆ ಇವ್ರದ್ದು ಯಾವ್ದಪ್ಪ ಅವ್ರದ್ದು ಚಾನಲ್ ಮರ್ತೋಗಿದೆ. ಈಗಂತೂ ನಾನು ನ್ಯೂಸೇ ನೋಡ್ತಾ ಇಲ್ಲ ಮುಂಚೆ ತರ. ಲಾಸ್ಟ್ ಇಯರ್ ಸ್ವಲ್ಪ ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ. ಯಾರು ಇದ್ದಾರಲ್ಲ ತುಳುನಾಡ್ ಸೈಡ್ ಅವರೇನೆ ಒಬ್ರು, ಯಾವ್ದೋ ಚಾನಲ್ ಇದೆ, ಚಾನಲ್ ಹೆಸರೇ ಬಾಯಿಗೆ ಬರ್ತಾ ಇಲ್ಲ. ಸೊ ಅವ್ರದ್ದು ನೆಕ್ಸ್ಟ್ ಟೈಮ್ ನೆನಪಾದಾಗ ಹೇಳ್ತೀನಿ. ಅವ್ರ ಚಾನಲ್ದು ವಿಡಿಯೋ ಅದು ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಅಲ್ಗೂ ನಾನು ಕಾಮೆಂಟ್ಸ್ ಅಲ್ಲೂ ಹಾಕಿದೆ, ಇದು ಜನರಿಗೆ ರೀಚ್ ಆಗಿ ಅಂತ ಹಾಕಿದ್ದು, ಇದು ಬೇರೆಯವ್ರದ್ದು ಕಂಟೆಂಟ್ ಅಂತ ಹೇಳಿ ಇದಾಗಬೇಡಿ ಅಂತ. ಬಟ್ ಎಲ್ಲ ಸಪೋರ್ಟಿವ್ ಆಗಿದ್ರು ಕಾಮೆಂಟ್ ಅಲ್ಲಿ. ಬಟ್ ಯೂಟ್ಯೂಬ್ ಅವರು ಸ್ವಲ್ಪ, ನಾನು ಐ ಥಿಂಕ್ ಒಂದು 2-3 ವಿಡಿಯೋ ಹಾಕಿದೆ ಆಯ್ತಾ. ಮತ್ತೆ ನಂಗೆ ಬೇರೆ ರೀತಿ ಎಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ. ಯಾಕಂದ್ರೆ ಎಷ್ಟೋ ಜನಕ್ಕೆ ಧರ್ಮಸ್ಥಳದ ಅವ್ರ ಕಡೆಯಿಂದ ಚಾನಲ್ ಎಲ್ಲ ಬ್ಲಾಕ್ ಆಗೋದು ಇದಾಗೋದು ಆ ಥರ ಎಲ್ಲ ಏನೂ ಆಗಿಲ್ಲ. ನನಗೆ ಬೇರೆಯವ್ರದ್ದು ಕಂಟೆಂಟ್ ಯೂಸ್ ಮಾಡೋದು ಅನ್ನೋ ಥರ ನನಗೆ ಯೂಟ್ಯೂಬ್ ಕಡೆಯಿಂದ ಡಿಮಾನಿಟೈಸ್ ಆಯಿತು. ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. $5 ಆಗಿತ್ತು ಅಷ್ಟೇ, ಬೇರೆ. ಬಟ್ ಅದು ದೊಡ್ಡದಲ್ವಾ, ದೊಡ್ಡ ವಿಷಯ ಅದು. ಮಾನಿಟೈಸೇಷನ್ ಆಗೋದೇ ದೊಡ್ಡ ವಿಷಯ. ಮಾನಿಟೈಸೇಷನ್ ಆಗಿ ಡಿಮಾನಿಟೈಸ್ ನಮ್ಗೆ ಯಾಕೆ ತುಂಬಾ ಲೇಟ್ ಆಗ್ತಾ ಇದೆ. ಒಂದು ಚಾನಲ್ ಸ್ಟಾರ್ಟ್ ಮಾಡೇ ಒಂದು 5 ವರ್ಷ ಆದ್ರು ಅಂತ ಅಂದ್ರು. ಏನಕ್ಕೆ ಅಂದ್ರೆ ನೀಶ್ದು ನಂದು ಸಮಸ್ಯೆ ಒಂದು ನೀಶಲ್ಲಿ ಇರಲಿಲ್ಲ ನಂದು. ಯಾಕಂದ್ರೆ ನನ್ನ ಲೈಫೇ ಡಿಫ್ರೆಂಟ್ ಇರೋದ್ರಿಂದ ಒಂದು ನೀಶ್ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ತುಂಬಾ ಏರುಪೇರುಗಳು ಲೈಫಲ್ಲಿ. ನಾರ್ಮಲ್ ಇವಾಗ ಎಲ್ಲರೂ ಫ್ಯಾಮಿಲಿ ಬ್ಲಾಗ್ಸ್ ಹಾಕಿದ್ರೆ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಅಥವಾ ಪರ್ಟಿಕ್ಯುಲರ್ ಮೊದಲಿಂದನೂ ಒಂದೇ ಕುಕಿಂಗ್ ಚಾನಲ್ ಅಥವಾ ಪರ್ಟಿಕ್ಯುಲರ್ ಆಗಿ ಒಂದೇ ಎಜುಕೇಶನ್ ವಿಡಿಯೋಸ್ ಈ ತರ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ. ಬಟ್ ನಂದು ಸ್ವಲ್ಪ ಲೈಫಲ್ಲಿ ತುಂಬಾ ಏರುಪೇರು ಆಗಿದ್ರಿಂದ ತುಂಬಾ ಸಮಸ್ಯೆ ಆಯ್ತು. ನೀಶ್ ಅಂದ್ರೆ ಪರ್ಟಿಕ್ಯುಲರ್ ಒಂದು ಟೈಪ್ ಆಫ್ ವಿಡಿಯೋಸ್ ಮಾಡ್ಕೊಂಡು ಬರ್ತಿಲ್ಲ ನಾನು. ನನಗೆ ಟ್ರಾವೆಲಿಂಗ್ ಇಂಟ್ರೆಸ್ಟ್ ಇತ್ತು. ಮತ್ತೆ ನನ್ನ ಲೈಫಲ್ಲಿ ಏನಾಗ್ತಿತ್ತು ಅದು ಅಂದ್ರೆ ನಾನು ಒಂದು ಬಿಸ್ನೆಸ್ ರಿಲೇಟೆಡ್, ಓಕೆ, ನಾಟ್ ಪರ್ಸನಲ್ ಎಲ್ಲ ನಾನು ಫಸ್ಟ್ ಏನು ಹೇಳಿರಲಿಲ್ಲ. ಅದ ಸಾರಿ ಅದಾದ್ಮೇಲೆ ಯಾವಾಗ ನನಗೆ ಟ್ರಿಗರ್ ಆಯ್ತು, ಕೆಲವರೆಲ್ಲ ನನಗೆ ಟ್ರಿಗರ್ ಮಾಡಿದ್ರು, ಅವಾಗ ನಾನು ಪರ್ಸನಲ್ ವಿಷಯಗಳ ಮಾತಾಡ್ಬೇಕಾದ ಪರಿಸ್ಥಿತಿ. ಓಕೆನಾ. ಅದಕ್ಕೂ ಮುಂಚೆ ನಾನು ಐ ವಾಸ್ ನೆವರ್ wanting to I never wanted to share any personal things on YouTube. ಹೀಗೆ ನನ್ನ ಒಂದು ಜರ್ನಿ. ಸೊ ಬ್ಲಾಗ್ಸ್ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಮುಂಚೆಯಿಂದ. ಬಟ್ ಯಾವ ತರ ಒಬ್ಳೆ ಏನ್ ಬ್ಲಾಗ್ ಮಾಡೋದು ಅಂತ ಇತ್ತು. ಇವಾಗ ಅಭ್ಯಾಸ ಆಗಿದೆ. ಒಬ್ಳೆ ಇದ್ರು ಕೂಡ ನಾನು ಏನ್ ತಿಂತೀನಿ, ಏನ್ ಮಾಡ್ತೀನಿ, ನನ್ನ ಒಂದು ಥಾಟ್ಸ್ ಶೇರ್ ಮಾಡ್ತಾ ಇರ್ತೀನಿ. ಈ ರೀತಿ ನಂದು ಪ್ರಾಬ್ಲಮ್ ಆಗಿದ್ದು ನಂದು ಚಾನಲ್ಗೆ. ಸೊ ಇವಾಗ 3880 ಸಬ್ಸ್ಕ್ರೈಬರ್ಸ್ ಇದ್ದಾರೆ.
3 ವಾರ ಆಯ್ತು ವಿಡಿಯೋ ಹಾಕಿಲ್ಲ ನಾನು ಯೂಟ್ಯೂಬ್ಗೆ, ಇನ್ನೊಂದು ಚಾನಲ್ಗೆ. ಇದೇ ಸ್ಪೇಸ್ ಕ್ಲಿಯರ್ ಮಾಡ್ತಾ ಇದೀನಿ. ಇನ್ನ 5 ತಿಂಗಳಷ್ಟೇ, ಅದಾದ್ಮೇಲೆ 8,000 ಆಗ್ಬೇಕಂತ ವಾಚ್ ಬರಲ್ವಾ, ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಸೊ ಅವಾಗ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ನಾವಿನ್ನೂ ಹೇಳ್ತಾ ಇದ್ದೆ, ಇಲ್ಲೇ ಕೂತು ಒಂದ್ ಸ್ವಲ್ಪ ರೆಗ್ಯುಲರ್ ಆಗಿ ಒಂದ್ ಕಡೆ ಕೂತು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ಬೇಕು. ನನ್ಗೆ ಆ ಕಡೆ ಈ ಕಡೆ ಗಮನ ಕೊಡ್ಬಾರ್ದು, ಹಾಗೆ ಮಾಡೋಣ ಅಂತ ಹೇಳಿ. ಮುಂಚೆ ನಾನು ಅದೇ ಇಷ್ಟ, ಬಟ್ ಏನಾದ್ರೂ ಒಂದು ಬೇರೆ ಬೇರೆ ಪ್ಲಾನ್ಸ್ ಗಳಿರುತ್ತಲ್ಲ, ಹಾಗಾಗಿ ಜೊತೆ ನನ್ನ ಮೈಂಡ್ ಸ್ವಲ್ಪ ಸೆಟಲ್ ಡೌನ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ತು ಆಫ್ಟರ್ ಸೋ ಮೆನಿ ಹಾರ್ಡ್ ಡೇಸ್. ಸೊ ನೋಡೋಣ, ಇನ್ಮೇಲಾದ್ರೂ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡಕ್ಕಾಗುತ್ತಾ ನೋಡೋಣ. ಉಪ್ಪಿಟ್ಟಂತೂ ಸಕ್ಕತ್ತಾಗಿದೆ. ಚಪ್ಪಲಿ ಇದೆ, ಇನ್ನೊಂದ್ ಸ್ವಲ್ಪ ತಿನ್ಬಹುದು, ಬಟ್ ಏನೋ ತಿನ್ಬೇಕು ಅನ್ಸಿಲ್ಲ. ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ. ಸ್ಪ್ರೌಟ್ಸ್ ಕೂಡ ಇದೆ, ಏನಾದ್ರು ಸಲಾಡ್ ಮಾಡ್ಕೋಬೋದು ಸೈಡ್ಗೆ, ಬಟ್ ಮಾಡ್ಕೊಳ್ಳಿಲ್ಲ ನಾನು. ಒಂದ್ಸತಿ ಸ್ಪ್ರೌಟ್ಸ್ ಎಲ್ಲ ತಿನ್ನಕ್ ನಂಗೂ ಮನ್ಸೇ ಆಗಲ್ಲ. ಏನಾದ್ರು ಚೆನ್ನಾಗಿ ಡಿಫ್ರೆಂಟ್ ಆಗಿ ಮಾಡಿದ್ರೆ ತಿನ್ಬೋದು, ಬಟ್ ಇಲ್ಲಿ ನಾನು ಒಬ್ಳೆ ಇಲ್ಲ, ಎಲ್ಲಿ ಮಾಡ್ಕೊಳ್ಳೋದು. ಏನಾದ್ರು ಇದ್ರೆ ಅಥವಾ ಅಮ್ಮ ಇದ್ರೆ ಮಾಡ್ಬೋದು, ಅಥವಾ ನನ್ನ ತಮ್ಮ ಇದ್ರೆ ಮಾಡ್ಬೋದು. ಒಬ್ಳಿಗೆ ಮಾಡ್ಕೊಳಕ್ಕೆ ಬೋರ್ ಅನ್ಸುತ್ತೆ. ನೋಡೋಣ, ಯಾವಾಗ ಏನಾಗ್ಬೇಕು ಅದೇ ಆಗುತ್ತೆ. ನಾವ್ ಎಷ್ಟೇ ಏನೇ ಅನ್ಕೊಂಡ್ರು ಯಾವಾಗ ಏನಾಗ್ಬೇಕು ಅದೇ ಆಗುತ್ತೆ ಅಲ್ವಾ ಸ್ನೇಹಿತರೆ? ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ. ಸೊ ಇನ್ನು ಹೀಗೆ ನನ್ನ ಥಾಟ್ಸ್ ನ ಮಾತಾಡ್ಕೊಂಡು ಶೇರ್ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತ. ನನಗೂ ತುಂಬಾ ಇಷ್ಟ ಬ್ಲಾಗ್ ಮಾಡಕ್ಕೆ, ಬಟ್ ತುಂಬಾ ಲೇಸಿನೆಸ್. ಬ್ಲಾಗ್ ಮಾಡಕ್ಕೆ ಲೇಸಿನೆಸ್, ಬಟ್ ಇಟ್ಸ್ ನಾಟ್ ಲೇಸಿನೆಸ್ ಆಲ್ಸೋ. ಏನೋ ಒಂಥರ ಏನು ಮಾಡಕ್ ಮನ್ಸಲ್ಲ ಒಂದೊಂದ್ಸತಿ. ಇನ್ಮೇಲೆ ರೆಗ್ಯುಲರ್ ಮಾಡೋಣ. ತಿಂತೀನಿ, ತಿನ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ. ಮತ್ತೆ ಬಾರ್ಲಿ ನಮ್ಮ ಪ್ರಾಡಕ್ಟ್ ಬಾರ್ಲಿ ವೆಲ್ನೆಸ್ ಮಿಕ್ಸ್ ಅದು ಮಾಡೋದಿದೆ ಕೆಲಸ. ಹಾಗಾಗಿ ಅದು ಮಾಡುವಾಗ ಕೂಡ ಬ್ಲಾಗ್ ಮಾಡ್ತೀನಿ ನಾನು. ಸ್ವಲ್ಪ ಎಲ್ಲ ನೀಟ್ ಮಾಡ್ಕೊಳ್ಬೇಕು, ಅಂದ್ರೆ ಕಟ್ಟೆ ಎಲ್ಲ ನೀಟಾಗಿರ್ಬೇಕು ವಿಡಿಯೋ ಮಾಡುವಾಗ. ಕೆಲವು ಸತಿ ಎಷ್ಟೋ ವಿಡಿಯೋಗಳಲ್ಲಿ ಅಂದ್ರೆ ನಾವು ನಮ್ಮನೆಗೆ ಅಡಿಗೆ ಮಾಡ್ಕೊಳ್ಳುವಾಗ ಸ್ವಲ್ಪ ಎಲ್ಲ ಕಟ್ಟೆ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಇರೋದೆಲ್ಲ ಅದು ಓಕೆ. ಬಟ್ ಇವಾಗ ಪ್ರಾಡಕ್ಟ್, ಒಂದು ಫುಡ್ ಪ್ರಾಡಕ್ಟ್ ಸೇಲ್ ಮಾಡೋದಕ್ಕೆ, ಒಂದು ಜನಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕು ಅನ್ನೋ ಒಂದು ಥೀಮ್, ಬರೀ ಸೇಲ್ಗೋಸ್ಕರ ಅಲ್ಲ, ಬರೀ ದುಡ್ಡುಗೋಸ್ಕರ ಅಲ್ಲ. ಇಲ್ಲಿ ನಾನು ನಮ್ಮ ಮಿಷನ್ ಇರೋದನ್ನೇ ಒಂದು ಒಳ್ಳೆ ಪ್ರಾಡಕ್ಟ್, ಜನರಿಗೆ ಒಂದು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ಗೆ ಹೆಲ್ಪ್ ಆಗುವಂತಹ ಪ್ರಾಡಕ್ಟ್, ಬಿಸಿ ಲೈಫ್ ಇರೋರಿಗೆ ಹೆಲ್ಪ್ ಆಗುವಂತಹ ಪ್ರಾಡಕ್ಟ್, ಹೆಲ್ತ್ಗೆ ಒಳ್ಳೇದು ತುಂಬಾ ಇದು. ಹಾಗಾಗಿ ಸೂಪು, ಗಂಜಿ, ಅಂಬಲಿ ಮಾಡಿಕೊಂಡು ತಗೊಳ್ಳುವಂಥದ್ದು, ತರಕಾರಿ ಎಲ್ಲ ಹಾಕಿ ಮಾಡ್ಬೋದು. ಇದು ಬಾರ್ಲಿ ವೆಲ್ನೆಸ್ ಮಿಕ್ಸ್. ಇನ್ನೊಂದು ಪ್ರಾಡಕ್ಟ್ ನಮ್ದು 5-in-1 ವೆಲ್ನೆಸ್ ಮಿಕ್ಸ್. ಅದರಲ್ಲಿ ನೀವು ದೋಸೆ, ಚಿಲ್ಲ, ಅಂಬಲಿ, ಚಿಲ್ಲ ಅಂದ್ರೆ ಉತ್ತಪ್ಪ ಗೊತ್ತಲ್ವಾ, ಅದೇ ತರನೇ. ಸೆಟ್ ದೋಸೆ ಗೊತ್ತು ನೋಡಿ ನಿಮ್ಗೆ, ಆ ತರನೇ. ಸೊ ಹಾಗೆ ಅದೆಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ಮಾಡುವಂಥದ್ದು. ಅಂದ್ರೆ ಸೆಟ್ ದೋಸೆಗೆ ದೋಸೆ ಹಾಕಿ ಅದ್ರ ಮೇಲೆ ಉದುರಿಸ್ತೀವಲ್ವಾ ತರಕಾರಿ ಎಲ್ಲ, ಆ ತರ ಅಲ್ಲ. ಇದು ಉತ್ತಪ್ಪ ತರ ಅಂತ ಅನ್ಕೊಳ್ಬೋದು ನೀವು. ಅದಕ್ಕೆ ಚಿಲ್ಲ ಅಂತಾರೆ ಅಲ್ವಾ? ನಿಮ್ಗೆ ಕೆಲವರಿಗೆಲ್ಲ ಗೊತ್ತಿರುತ್ತೆ ಚಿಲ್ಲ ಅಂದ್ರೆ ಏನು ಅಂತ. ಗೊತ್ತಿಲ್ಲದೆ ಇರೋರಿಗೆ ಹೇಳಿದ್ದು. ದೋಸೆ ಹಿಟ್ಟಿಗೆ ಬ್ಯಾಟರ್ಗೆ ನಾವು ತರಕಾರಿ ಎಲ್ಲ ಹಾಕಿ ಮಾಡುವಂಥದ್ದಿಗೆ ಚಿಲ್ಲ ಅಂತ ಹೇಳಿ ಕರಿತೀವಿ ಅಲ್ವಾ? ಸೊ ಅದು ಮಾಡ್ಬೋದು. ಅಂಬಲಿ, ಗಂಜಿ, ಸೂಪು, ದೋಸೆ, ಚಿಲ್ಲ, ಇಷ್ಟು 5 ಮಾಡ್ಬೋದು. ಇನ್ನೊಂದು 5-in-1 ವೆಲ್ನೆಸ್ ಮಿಕ್ಸ್ ಇಂದ. ಸೊ ಅದು ಇವಾಗ ಮಾಡ್ತಾ ಇಲ್ಲ ಈ ಬ್ಯಾಚ್ ಅಲ್ಲಿ ನಾವು ಬಾರ್ಲಿದ್ ಮಾಡ್ತಾ ಇದೀವಿ. ಫಸ್ಟ್ ಬಾರ್ಲಿದ್ ಕಡೆ ಗಮನ ಕೊಡೋಣ. ನಾವು ಆ ಪ್ರಾಡಕ್ಟ್ಗೂ ಬಾರ್ಲಿ ಹಾಕಿದ್ವಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ, ಬಟ್ ಇದು ಮೇನ್ ಇದು ಬಾರ್ಲಿ ಪ್ರಾಡಕ್ಟ್ ನಮ್ದು, ಬಾರ್ಲಿ ವೆಲ್ನೆಸ್ ಮಿಕ್ಸ್ ಅಂತ ಹೇಳಿ. ಸೊ ಅದು ಜನ ತುಂಬಾ ಇಷ್ಟ ಪಡ್ತಾ ಇದಾರೆ. ಈಗ ಇದು ಕೂಡ ತುಂಬಾ ಒಳ್ಳೆ ಪ್ರಾಡಕ್ಟ್, ನಮ್ಮ 5-in-1 ವೆಲ್ನೆಸ್ ಮಿಕ್ಸ್. ಆದರೆ ಜನಕ್ಕೆ ಅದು ಇನ್ನು ಗೊತ್ತಾಗಿಲ್ಲ ಹೇಗೆ ಯೂಸ್ ಮಾಡೋದು ಏನು ಅಂತ ಹೇಳಿ. ಇದರ ತುಂಬಾ ಈಸಿ, ಜನಕ್ಕೆ ಫಸ್ಟ್ ಗೊತ್ತಾಗ್ಬೇಕು ಮೆಥಡ್ ಹೇಗ್ ಮಾಡೋದು, ಏನ್ ಮಾಡೋದು ಅಂತ ಹೇಳಿ. ಅದರದ್ದು ಕೂಡ ಕಸ್ಟಮರ್ ಒಬ್ರು ಒಳ್ಳೆ ವಿಡಿಯೋ ಮಾಡಿ ರಿವ್ಯೂ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಅಮ್ಮನ ಫ್ರೆಂಡ್ ಒಬ್ರು, ಫ್ರೆಂಡ್ ಅಂತ ಹೇಳಿ ಅಲ್ಲ, ಅವರು ಜೆನ್ಯೂನ್ ಆಗಿ ಅವ್ರಿಗೆ ಏನನ್ಸುತ್ತೆ ಅಂತ ಹೇಳಿ ವಿಡಿಯೋ ಮಾಡಿ ಕೊಟ್ಟಿದ್ದಾರೆ. ಬಟ್ ದೋಸೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಮಾಡಿರುವಂತ ಸೊಪ್ಪು ಹಾಕಿ ಮಾಡಿದ್ದಾರೆ, ನಮ್ಮ ಹಿಟ್ಟಿಗೆ ಸೊಪ್ಪು ಹಾಕಿ ಮಾಡಿದ್ದಾರೆ. ಸೊ ಈಗ ನಾವು ನಮ್ಮ ಬಾರ್ಲಿ ವೆಲ್ನೆಸ್ ಮಿಕ್ಸ್ ಮತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡುವ ಅಂತ ಹೇಳಿ ಮಾಡಿ ಪ್ಯಾಕ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಬಾರ್ಲಿ ತಂದಿದ್ದೀಗ. ಹೀಗೆ ತುಂಬಾ ದೊಡ್ಡದಾಗಿ ನಾವು ಶುರು ಮಾಡಬಾರ್ದು, ಸಣ್ಣದಾಗಿ ಬ್ಯಾಚ್ ವೈಸ್ ಶುರು ಮಾಡಿದ್ರೆ ಒಳ್ಳೇದು, ಲಾಸ್ ಆಗಲ್ಲ ಅವಾಗ ಅಲ್ವಾ? ನಿಮ್ಗೂ ಬೇಕಂದ್ರೆ ಕಮೆಂಟ್ ಮಾಡಿ, ಅಥವಾ
ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಪ್ರಾಡಕ್ಟ್ ಬೇಕು ಅಂದರೆ ತಿಳಿಸಿ, ನಿಮಗೆ ಡೆಲಿವರಿ ಮಾಡಿ ಕೊಡ್ತೀವಿ. ಡೆಲಿವರಿ ಚಾರ್ಜಸ್ ಜಾಸ್ತಿ ಏನು ಇರೋದಿಲ್ಲ, ತುಂಬ ಮಿನಿಮಮ್ ಇರುತ್ತೆ. ಓಕೆನಾ? ಸೊ ಇದಾಗಿತ್ತು ಈ ಒಂದು ವಿಡಿಯೋನಲ್ಲಿ. ಸೊ ಒಟ್ಟಿನಲ್ಲಿ ಏನು ಡಿಮಾನಿಟೈಸೇಷನ್ ಆಗೋಕ್ಕೆ ಏನು ಕಾರಣ ಅನ್ನೋದನ್ನ ನಿಮಗೆ ತಿಳಿಸ್ಬೇಕಿತ್ತು. ಸೊ ಇವಾಗ ರೆಗ್ಯುಲರ್ ಆಗಿ ಮೇಲೆ ನಾನು ಇನ್ನೊಂದು ಚಾನಲ್ಗೂ ಕೂಡ ವಿಡಿಯೋಸ್ ಮಾಡಬೇಕು. ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇನ್ನೇನು ಮಾಡ್ಬೇಕು, ಇವತ್ತಿಂದ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಬಟ್ ಎಲ್ಲ ಕೆಲಸಗಳಿದೆ ಅಲ್ವಾ, ಬೇರೆ ಕೆಲಸಗಳು ಈ ಚಾನಲ್ಗೂ ವಿಡಿಯೋಸ್ ಕ್ಲಿಯರ್ ಮಾಡ್ತೀನಿ. ಮತ್ತು ಇವಾಗ ಏನು ನಡೀತಿದೆ, ನನ್ನ ಥಾಟ್ಸ್ ಏನು, ಅದು ಕೂಡ ವಿಡಿಯೋ ಮಾಡ್ತಾ ಇರಬೇಕು. ಹೀಗೆ ನೋಡೋಣ, ಆದಷ್ಟು ಬೇಗ ಅದಕ್ಕೆ ವಿಡಿಯೋಸ್ ಶುರು ಮಾಡ್ತೀನಿ ರೆಗ್ಯುಲರ್ ಆಗಿ. ಪಾಸಿಟಿವ್ ಕರ್ನಾಟಕ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಿಮ್ಗೆ ಇಂಟ್ರೆಸ್ಟಿಂಗ್ ಇತ್ತು ಅಂತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ ಗಾಯ್ಸ್, ಟೇಕ್ ಕೇರ್. ಟೈಮಿಗೆ ಸರಿಯಾಗಿ ತಿನ್ನಿ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಿ, ನೀರು ಕುಡೀರಿ. ಸೊ ಪ್ಲಸ್ದೇ ಆಗೋದಿಲ್ಲ ಎಲ್ಲ ಟೈಮಿಗೆ ಸರಿಯಾಗಿ ಮಾಡೋದಕ್ಕೆ, ಬಟ್ ಸ್ವಲ್ಪ ದಿವಸ ಏರುಪೇರಾಗುತ್ತೆ. ಮತ್ತೆ ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ಅವರ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.